ब्रह्मविद्या संप्रदायकर्तृभ्यो वंशऋषिभ्यो नमो महभ्यो नमो गुरुभ्यः। ओम शांति शांति शांति। ಬರೀ ಇರವೇ ಜಗತ್ತಿಗೆಲ್ಲ ಕಾರಣವೆಂಬುದರ ಅರ್ಥ. ಇದನ್ನು ಹೇಳುವಾಗ ಅನುಭವದಿಂದಲೇ ನೋಡಬೇಕು, ಎಚ್ಚರದ ಬುದ್ಧಿಯಿಂದ ನೋಡಬಾರದು ಅಂತ ಹೇಳಿದೆ. ಎಚ್ಚರದ ಬುದ್ಧಿಯಿಂದ ನೋಡುವಾಗ ದೇಶ, ಕಾಲ, ಕಾರ್ಯಕಾರಣ ಭಾವ ಇವುಗಳನ್ನೆಲ್ಲ ಇಟ್ಟುಕೊಂಡು ಅದು ವ್ಯವಹಾರ ಮಾಡಬೇಕು. ಆತ್ಮನಲ್ಲಿ ಹೀಗಿರುವುದರಿಂದ ಇದನ್ನು ಇರುವಂತೆ ತಿಳಿಯಬೇಕಾದರೆ ಅನುಭವದಿಂದಲೇ ತಿಳಿಯಬೇಕು. ಎಚ್ಚರದ ಬುದ್ಧಿಯನ್ನು ಯಾರು ಉಪಯೋಗಿಸಿ ನೋಡುತ್ತಾರೆಯೋ ಅವರಿಗೆ ಎಚ್ಚರ, ಕನಸು, ನಿದ್ರೆ ಮೂರವಸ್ಥೆಗಳಿವೆ. ಈ ಮೂರವಸ್ಥೆಗಳು ಬಿಡುವುದಕ್ಕೆ ಸಾಧ್ಯವಿಲ್ಲ. ಒಂದು ಹೋಗುತ್ತಿನ ಒಂದು ಯುದ್ಧ ಇರ್ತೈತಿ ಅನ್ನುವ ಈ ಭಾವನೆ ಹಿಡಿದುಕೊಂಡಿರುತ್ತದೆ. ಅದಕ್ಕಾಗಿ ಅನುಭವದಿಂದ ನೋಡಿಕೊಂಡಾಗ ಎಚ್ಚರ ಒಂದು, ಕನಸು ಎರಡು, ನಿದ್ರೆ ಮೂರು ಅಂತ ಹೀಗೆ ಎಣಿಸುವುದಕ್ಕೆ ಬರುವುದಿಲ್ಲ. ಅವಸ್ಥೆಗಳು ದೇಶ ಕಾಲದಲ್ಲಿ ಇರುವುದಿಲ್ಲ. ದೇಶ ಕಾಲಗಳು ಅವಸ್ಥೆಯಲ್ಲಿಯೇ ಕಟ್ಟು ಬಿದ್ದಿವೆ. ಇದರಿಂದ ಅನುಭವದಿಂದ ನೋಡಿಕೊಳ್ಳುವಾಗ ಅವಸ್ಥೆಗಳು ಒಂದಲ್ಲ ಎರಡಲ್ಲ, ಅವುಗಳಲ್ಲಿ ಸಂಖ್ಯೆಯೇ ಇಲ್ಲ. ಇಷ್ಟೇ ಅಲ್ಲ, ಆತ್ಮನನ್ನು ಸರಿಯಾಗಿ ಅನುಭವದಿಂದ ನಾವು ಯಾವಾಗ ನಿರ್ಣಯ ಮಾಡಿಕೊಳ್ಳುತ್ತೇವೆಯೋ ಆಗ ಎಚ್ಚರನ್ನುವುದು ಎಚ್ಚರವಲ್ಲ, ಕನಸು ಕನಸಲ್ಲ, ನಿದ್ರೆ ನಿದ್ರೆಯಲ್ಲ, ಎಲ್ಲವೂ ಆತ್ಮಸ್ವರೂಪವೇ, ಬರೀ ಇರವೇ ಅಂತ ಅನುಭವಕ್ಕೆ ಬರುತ್ತಿದೆ. ಆದ್ದರಿಂದಲೇ ಆತ್ಮನನ್ನು ಬಿಟ್ಟು, ಬರೀ ಎರವನ್ನು ಬಿಟ್ಟು ಯಾವುದೂ ಸ್ವತಂತ್ರವಾಗಿ ಇರುವುದಿಲ್ಲ ಅಂತ ಹೇಳಿರುವುದು. ಇವು ಎಚ್ಚರದ ದೃಷ್ಟಿಯಿಂದ ನೋಡುವಾಗ ನಮಗೆ ಕಾರ್ಯಕಾರಣ ಭಾವವು ತೋರಿಕೊಳ್ಳುತ್ತದೆ. ಪ್ರಪಂಚದಲ್ಲಿ ಇದ್ದುಕೊಂಡಿರುವ ಪದಾರ್ಥಗಳು ಅವು ತಾವೇ ಇರುವುದಿಲ್ಲ. ಒಂದಿಲ್ಲ ಒಂದು ರೂಪದಿಂದ ಅವುಗಳಿಗೆ ಕಾರ್ಯಕಾರಣದ ಸಂಬಂಧವು ಇದ್ದೇ ಇರುತ್ತಿದೆ ಅಂತ ಹೀಗೆ ಅನಿಸುತ್ತೆ. ಯಾಕೆ ಅಂದರೆ ಅವಸ್ಥೆಯಲ್ಲಿ ತೋರಿಕೊಳ್ಳುವ ಈ ಪ್ರಪಂಚದ ಪದಾರ್ಥಗಳು ಒಂದಕ್ಕೊಂದು ಸಂಬಂಧ ರೂಪವಾಗಿವೆ, ದೇಶದಲ್ಲಿವೆ, ಕಾಲದಲ್ಲಿವೆ. ಯಾವುದಾದರೂ ಕಾರಣವು ಇಲ್ಲದಿದ್ದರೆ ಕಾರ್ಯವು ಹೇಗೆ ತೋರಿಕೊಳ್ಳುತ್ತಿದೆ? ಯಾವುದಾದರೂ ಕಾರಣವು ಇರಬೇಕಲ್ಲವೇ ಕಾರ್ಯವು ತೋರಿಕೊಳ್ಳುವುದಕ್ಕೆ? ಹೀಗೆ ಅನಿಸುತ್ತಿದೆ. ಪ್ರಪಂಚದಲ್ಲಿ ಪ್ರಸಿದ್ಧವಾಗಿ ತಂದೆ ತಾಯಿ ಕಾರಣ, ಮಕ್ಕಳು ಕಾರ್ಯ ಅಂತ ತೋರಿದೆಯಲ್ಲ, ಇದರಂತೆಯೇ ಸರ್ವ ಪ್ರಾಣಿಗಳಿಗೂ ಸರ್ವ ಪದಾರ್ಥಗಳಿಗೂ ಹೊಂದಿಸುವುದಕ್ಕೆ ಅದು ತೋರಿಸ್ತಾ ಇದೆ. ಆದ್ದರಿಂದ ದೇಶವಿರಬೇಕು, ಕಾಲವಿರಬೇಕು, ಸಂಬಂಧವಿರಬೇಕು, ಕಾರ್ಯಕಾರಣ ಭಾವವಿರಬೇಕು. ಹೀಗಿದ್ರೆ ಇರುತ್ತಿವೆ. ಇದು ಯಾವುದು ಇಲ್ಲದನ ಹೇಗಿರುತ್ತಿವೆ ಅಂತ ಈ ಕಲ್ಪನೆ ಬರುತ್ತಿದೆಯಲ್ಲ, ಇದು ಎಲ್ಲ ಎಚ್ಚರದ ಬುದ್ಧಿಯಿಂದ ನೋಡುವವರಿಗೆ ಹೀಗನಿಸುತ್ತಿದೆ. ಎಚ್ಚರದ ಬುದ್ಧಿಯನ್ನು ಕೈಬಿಟ್ಟು ಅನುಭವದ ದೃಷ್ಟಿಯಿಂದ, ಅನುಭವವೆಂದರೆ ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ನೋಡುವುದು,
ಕನಸಿನ ಅನುಭವದಿಂದ ಕನಸನ್ನು ನೋಡುವುದು, ಎಚ್ಚರದ ಅನುಭವದಿಂದ ಎಚ್ಚರವನ್ನು ನೋಡುವುದು. ಈ ದೃಷ್ಟಿಯಿಂದ ನೋಡಿದರೆ ಇವುಗಳ ಯಾವ ಸಂಬಂಧವೂ ಇಲ್ಲದೆ ಬರೀ ಆತ್ಮನೇ ಇರುತ್ತಿದೆ ಅಂತ ಗೊತ್ತಾಗುತ್ತಿದೆ. ಇದನ್ನು ತಿಳಿಸುವುದಕ್ಕಾಗಿಯೇ ದೃಷ್ಟಾಂತವನ್ನು ಹೇಳಿರುತ್ತೇವೆ. ಹಾವು ಅಂತ ಈ ಭಾವನೆ ಬರುತ್ತಿದೆ, ನೆಲದ ಬಿರುಕು ಅಂತ ಬರುತ್ತಿದೆ, ನೀರಿನ ಕೋಡಿ ಅಂತ ಬರುತ್ತಿದೆ. ಎಷ್ಟಾದು ಭ್ರಾಂತಿ ಅಂದ್ರೆ ಮೂರಾದು ಅಂತ ಹೇಳುತ್ತೆ. ಹಗ್ಗ ಅಂತ ಗೊತ್ತಾಯ್ತು ಅಂದ್ರೆ ಯಾವುವು ಮೂರು, ಯಾವ ಎರಡು, ಒಂದು ಕೂಡ ಅಲ್ಲ. ಹೀಗಿರುವಾಗ 1, 2, 3 ಅಂತ ಎಣಿಸುವುದಕ್ಕೆ ಬರುತ್ತಿದೆಯೇ ಎಲ್ಲ. ಇದನ್ನು ಅನುಭವದಿಂದ ಹೊಂದಿಸಿಕೊಂಡು ನೋಡುವುದಕ್ಕೆ ಬಂತು ಅಂದ್ರೆ ಇಲ್ಲಿ ಹೇಳುವ ವಿಷಯ ಇರುವಂತೆ ಗೊತ್ತಾಗುತ್ತಿದೆ. ಅದಕ್ಕಾಗಿಯೇ ಎಚ್ಚರದಲ್ಲಿ ತೋರಿಕೊಳ್ಳುವ ತರ್ಕವನ್ನು ಕೈಬಿಟ್ಟು ಅನುಭವದಲ್ಲಿ ಹೇಗಿದೆಯೋ ಅನುಭವಕ್ಕೆ ಅನುಸರಿಸಿ ಯುಕ್ತಿಯನ್ನು ಹಾಕಿಕೊಂಡು ನೋಡಬೇಕು ಅನ್ನುವುದಕ್ಕಾಗಿ ಹಿಂದೆ ವ್ಯಾಪಕ ಯುಕ್ತಿ ಅಂತ ಹೇಳಿಕೊಂಡು ಬಂದಿದೆ. ಅನುಭವಕ್ಕೆ ವಿರೋಧವಾದ ಯುಕ್ತಿಯಾಗಲಿ ತರ್ಕವಾಗಲಿ ಅದನ್ನು ಸಂಕುಚಿತ ಯುಕ್ತಿ ಅಥವಾ ಒಣ ತರ್ಕ ಅಂತ ಹೇಳಿಕೊಂಡು ಬಂದಿದೆ. ಅನುಭವಕ್ಕೆ ಅನುಸರಿಸಿ ಇರುವ ತರ್ಕ ಅಥವಾ ಯುಕ್ತಿ ಇದನ್ನು ವ್ಯಾಪಕ ರೂಪ, ವ್ಯಾಪಕ ಯುಕ್ತಿ, ಸತ್ತರ್ಕ ಅಂತ ಹೇಳಿಕೊಂಡು ಬಂದಿದೆ. ಈಗ ಈ ಅವಸ್ಥೆಗಳು ಸರಿಯಾಗಿ ನೋಡುವುದಕ್ಕೆ ಹೋದರೆ ಆತ್ಮನಿಗಿಂತ ಬೇರೆಯಾಗಿ ಸ್ವತಂತ್ರವಾಗಿ ಇರುವುದಿಲ್ಲ ಅನ್ನೋದು ಅನುಭವದಿಂದ ನೋಡಿಕೊಂಡ್ರೆ ಹೌದು ಅಂತ ಈಗಲೇ ಗೊತ್ತಾಗುತ್ತಿದೆ. ಅದನ್ನೇ ಈಗ ನಾವು ಜ್ಞಾನ ಅಂತ ಬಳಸ್ತಾ ಇದ್ದೇವಲ್ಲ, ಜ್ಞಾನದ ಸಂಬಂಧವಿಲ್ಲದೆ ವಿಷಯವನ್ನು ಕಲ್ಪಿಸರಿ. ಯಾಕೆ ಕಲ್ಪಿಸ್ತೀರಿ? ಜ್ಞಾನದ ಸಂಬಂಧವಿಲ್ಲದೆ ಬರುವುದಿಲ್ಲ. ಹಾಗಾದರೆ ವಿಷಯ ಐತಿ ಅಂದರೆ ಏನರ್ಥ? ಜ್ಞಾನದಿಂದ ಬೆಳಗಿಸಿಕೊಂಡು ಜ್ಞಾನದ ಎರವನ್ನು ಪಡೆದುಕೊಂಡು ಐತಿ ಅಂತ ಅರ್ಥ. ಈ ಬುದ್ಧಿ ಏನು ಹೇಳುತ್ತೆ? ವಿಷಯಗಳು ಮೊದಲಿಗೆ ಇರ್ತವು, ನಂತರ ನಾವು ಇದು ಎಂಥದ್ದು ಇದು ಎಂಥದ್ದು ಅಂತ ತಿಳ್ಕೊಂತೀವಿ ಅಂತ ಈ ಕಲ್ಪನೆ ಬರ್ತದೆ. ಇದು ಬುದ್ಧಿಯು ಹೀಗೆ ತೋರಿಸ್ತೈತಿ, ಅನುಭವ ಇರುವಂತೆ ತೋರಿಸ್ತೈತಿ, ಕೇಳ್ತೈತಿ. ಅದು ಉತ್ತರ ಹೇಳ್ರಿ ನೀವು. ಬುದ್ಧಿಯು ಸರ್ವರಲ್ಲಿಯೂ ಇದ್ದುಕೊಂಡಿದೆಯಲ್ಲ, ಉತ್ತರ ಬುದ್ಧಿಯಿಂದ ಉತ್ತರ ಹೇಳ್ರಿ. ವಿಷಯ ಐತಿ ಅಂತ ಗೊತ್ತಾಗಬೇಕಾದ್ರೆ ಜ್ಞಾನ ಇಲ್ಲದನ ಅದು ಐತಿ ಅಂತ ಯಾಕೆ ಕಲ್ಪಿಸ್ತೀರಿ ಹೇಳಿ. ಮೊದಲಿಗೆ ಇಲ್ಲಿ ಜ್ಞಾನ ಇರ್ತೈತ್ರಿ, ಹಿಂದಗಡ ವಿಷಯದ ಜ್ಞಾನ ಆಗುತ್ತೆ ಅಂತ ಈಗ ಅನಿಸ್ತೈತಲ್ಲ, ಮೊದಲಿಗೆ ವಿಷಯ ಇರ್ತೈತಿ ಅನ್ನೋದು ಹ್ಯಾಕ್ ಗೊತ್ತು ಹೇಳ್ರಿ? ಮೊದಲಿಗೆ ವಿಷಯ ಐತಿ ಅನ್ನೋದು ಹ್ಯಾಕ್ ಗೊತ್ತು? ಐತಿ ಅನ್ನುವ ಭಾವನೆ ಬರಬೇಕಾದ್ರೆ ಸಾಕ್ಷಿಯಿಂದ ಬಂದಿರುವುದಾಗಿದೆ, ಆತ್ಮನಿಂದಲೇ ಬಂದಿರುವುದಾಗಿದೆ. ನಾವು ಲೋಕದಲ್ಲಿ ಪದಾರ್ಥಗಳನ್ನು ಇದೆ 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 ಅಂತ ಬಳಸ್ತಾ ಇದ್ದೇವಲ್ಲ, ಆ ಇದೆ ಅನ್ನುವ ಭಾವನೆಯು ಬರುವುದಕ್ಕೆ ಆತ್ಮನ ಅನುಭವವೇ ಇದ್ದುಕೊಂಡಿರಬೇಕು. ಹಾಗಾದ್ರೆ ಇದೆ ಅಂತ ಅನಿಸ್ತೈತೆ. ಅದನ್ನು ಅನುಭವದಲ್ಲಿಯೂ ತೋರಿಸಿಕೊಡುವುದಕ್ಕಾಗಿ ನಮ್ಮನ್ನು ಬಿಟ್ಟು ಅವಸ್ಥೆಯಾಗಲಿ ಪ್ರಪಂಚವಾಗಲಿ ಇದ್ದದ್ದು ತೋರಿಸ್ರಿ, ನಮಗ್ ಗೊತ್ತಿರಬಾರ್ದು, ಅವೇ ಇರಬೇಕು. ಅಷ್ಟೇ ಅಲ್ಲ, ನಮ್ಮನ್ನು ಬಿಟ್ರೆ ಎಂಥಲ್ಲಿ ಐತಿ ಅಂತ ಕಲ್ಪನೆ ಮಾಡುವುದಕ್ಕೆ ಸಹಿತ ಬರುವಂತೆ. ಈಗ ನಮ್ಮನ್ನು ಬಿಟ್ರ ಅಂತ ಹೇಳುವಾಗ ನಮ್ಮನ್ನ ಅಂದ್ರೆ ಯಾರು? ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡಿದ್ದೇವಲ್ಲ, ಇವರಲ್ಲ. ಮತ್ತೇನು? ಯಾವ ಉಪಾಧಿಯ
ಸಂಬಂಧವೂ ಇಲ್ಲದ ನೇರಾಗಿ ಬೆಳಗುವ ಅನುಭವ ಅಥವಾ ಆತ್ಮಸ್ವರೂಪ, ಅದನ್ನು ಹೇಳ್ತಾ ಇರುವುದು. ಆ ದೃಷ್ಟಿಯಿಂದ ನಮಗೆ ನೋಡುವುದಕ್ಕೆ ಬಂತು ಅಂದ್ರೆ ಅವಸ್ಥೆಯಾಗಲಿ, ಪ್ರಪಂಚವಾಗಲಿ, ಪದಾರ್ಥಗಳಾಗಲಿ, ಜೀವ ರಾಶಿಯಾಗಲಿ ಆತ್ಮನನ್ನು ಬಿಟ್ಟು ತಾನೇ ಐತಿ ಈ ಮಾತಿಗೆ ಅರ್ಥ ಹೊಂದುವುದಿಲ್ಲ. ಹೇಗಿರ್ತತಿ ಆತ್ಮನನ್ನು ಬಿಟ್ಟು? ಹೇಗಿರ್ತತಿ ತಾನೇ? ಇದನ್ನೇ ಶಾಸ್ತ್ರದಲ್ಲಿ ಹೇಳುವಾಗ ಮಯಾ ಕಥಮಿದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ ಅಂತ ಭಗವಂತ ಅರ್ಜುನ, ನನ್ನಿಂದಲೇ ಈ ಪ್ರಪಂಚವೆಲ್ಲ ವ್ಯಾಪ್ತ ರೂಪವಾಗಿದೆ ಅಂತ ಹೇಳಿರು. ಹಾಗಂದ್ರೇನು? ವ್ಯಾಪ್ತ ಅಂದ್ರೆ ಏನು? ವ್ಯಾಪ್ತ ಅಂದ್ರೆ ಇವು ಇದ್ದುಕೊಂಡು ಹೀಗೆ ಅದರ ವ್ಯಾಪಿಸಿಕೊಂಡೈತಿ ಅಂತ ಅರ್ಥವೇ ಅಲ್ಲ. ವ್ಯಾಪ್ತ ಅನ್ನುವ ಮಾತು ನನ್ನನ್ನು ಹಿಡ್ಕೊಂಡಿರುವಾಗ ಇದು ಐತಿ ಅಂತ ಹೇಳಿಸಿಕೊಳ್ಳುತ್ತ ಅರ್ಜುನ. ನನ್ನನ್ನು ಬಿಟ್ಟು ಸ್ವತಂತ್ರವಾಗಿ ಇರಬಲ್ಲದೆ ಎಲ್ಲ ಹೀಗೆ ಕಾರ್ಯಕಾರಣ ಅಂತ ಹೇಳುವುದಕ್ಕೆ ಹೊರಟೈತಲ್ಲ. ಈಗ ಏನು ಕಾರ್ಯಕಾರಣ ಅಂದ್ರೆ ಕಾರ್ಯಕಾರಣವನ್ನು ಅಧ್ಯಾರೋಪ ಮಾಡಿಕೊಂಡು ಕಾರ್ಯವು ಕಾರಣವನ್ನು ಬಿಟ್ಟು ಸ್ವತಂತ್ರವಾಗಿ ಇರುವುದಿಲ್ಲ ಅಂತ ತಿಳಿಸುವುದಕ್ಕಾಗಿ ಕಾರ್ಯಕಾರಣವನ್ನು ಅಧ್ಯಾರೋಪ ಮಾಡಿ. ಈಗ ನಮಗೇನನಿಸ್ತೈತಿ ಅಂದ್ರೆ ಕಾರ್ಯಕಾರಣ ಅಂದ್ರೆ ಕಾರಣ ಇರ್ತೈತಿ, ಕಾರ್ಯನೂ ಇರ್ತೈತಿ ಅಂತ ಈ ಕಲ್ಪನೆ ಮಾಡಿಕೊಂಡಿರುವುದು. ಕಾರಣ ಅಂತ ಹೇಳುವಾಗ ಅದು ಮೊದಲಿಗೆ ಇರ್ತೈತಿ ಕಾರಣ, ಕಾರ್ಯ ಹಿಂದಗಡ ಅದರಿಂದ ತಯಾರಾಗ್ತೈತಿ ಅಂತ ಈ ಬುದ್ಧಿ ಅರ್ಥ ಮಾಡ್ತೈತಿ. ಕಾರ್ಯವು ಕಾರಣವನ್ನು ಬಿಟ್ಟು ತಾನೇ ಹೇಗಿರುತ್ತಿದೆ ತೋರಿಸು ಅಂತ ಅನುಭವ ಕೇಳುತ್ತೆ. ಅದಕ್ಕಾಗಿಯೇ ಮಣ್ಣನ್ನು ಬಿಟ್ಟು ಗಡಿಗೆ ಹೇಗಿರ್ತೈತಿ, ಬಂಗಾರ ಬಿಟ್ಟು ಆಭರಣ ಹೇಗಿರ್ತೈತಿ, ಇರಾಕ್ ಬರುವುದಿಲ್ಲ. ಹಾಗೆ ಅದರ ನೇಮವೇ ಇಲ್ಲ. ಇರಬೇಕಾದ್ರ ಕಾರ್ಯ ಇರಬೇಕಾದ್ರ ಹೇಗಿರ್ತತಿ? ಕಾರಣದಿಂದ ವ್ಯಾಪ್ತ ರೂಪವಾಗಿ ಇರ್ತದೆ. ಹೀಗಂದ್ರು ಒಂದೇ, ಬರೀ ಆತ್ಮನದನಂದ್ರು ಒಂದೇ. ಆಭರಣ ಬಂಗಾರದಿಂದ ವ್ಯಾಪ್ತವಾಗಿ ಐತಿ ಅಂದ್ರು ಒಂದೇ, ಬರೀ ಬಂಗಾರ ಐತಂದ್ರು ಒಂದೇ. ಮಣ್ಣಿನಿಂದ ಗಡಿಗೆ ವ್ಯಾಪ್ತ ರೂಪವಾಗಿದೆ ಅಂದ್ರು ಒಂದೇ, ಬರೀ ಮಣ್ಣ ಐತಂದ್ರು ಒಂದೇ. ದೃಷ್ಟಾಂತ ಥಟ್ನೆ ತಿಳುತೈತಿ. ದಾಷ್ಟ್ರಾಂತಿಕವಿದೆಯಲ್ಲ, ಇದನ್ನು ತಿಳಿಯುವುದು ಬೇರೆ. ದಾಷ್ಟ್ರಾಂತಿಕ ಅನುಭವದಲ್ಲಿ ನೋಡಿಕೊಳ್ಳುವವನಿಗೆ ಮಾತ್ರ ಹೌದು ಅಂತ ಗೊತ್ತಾಗುತ್ತದೆ. ಮಣ್ಣು ಗಡಿಗೆಯನ್ನು ವ್ಯಾಪಿಸಿಕೊಂಡೈತಿ, ಆದ್ದರಿಂದ ಬರೀ ಮಣ್ಣೈತಿ ಅಂದ್ರೆ ಹೌದು ಅಂತ, ಯಾಕಂದ್ರೆ ಕಂಡಿದ್ದಾನೆ. ಅದರಂತೆ ಎಲ್ಲಿ ಆತ್ಮನಿಂದಲೇ ಈ ಪ್ರಪಂಚವೆಲ್ಲ ವ್ಯಾಪ್ತ ರೂಪವಾಗಿದೆ ಅಂತ ಹೇಳಿದಾಗ ಹೌದು ಅಂತ ಅನ್ಬೇಕಲ್ಲ. ಹೌದು ಅನ್ನುವಾಗ ನಡಕ ಮನಸ್ಸು ಬರ್ತೈತಿ. ಬಂದು ಅಲ್ರಿ ಅದು ಹ್ಯಾಂಗ ಪರಮಾತ್ಮ ಬರೇ ಪರಮಾತ್ಮನ ಇರ್ತಾನ್ರಿ, ಪ್ರಪಂಚ ತೋರ್ತೈತಿ ಇಲ್ವ, ಮತ್ತಿಷ್ಟೆಲ್ಲ ಐತಲ್ಲ, ಹೀಗೆ ಹುಟ್ಟಿಸ್ತೈತಿ ಮನಸ್ಸು. ಅದಕ್ಕೆ ಒಂದೇ ಇದ್ರ ಸಮಾಧಾನವಿಲ್ಲ. ನಾಮರೂಪ ಇರಬೇಕು, ಭೇದ ಇರಬೇಕು, ಧರ್ಮ ಇರಬೇಕು, ವಿಷಯ ಇರಬೇಕು, ಎಲ್ಲ ಇರ್ಬೇಕದ. ಹಾಗಿದ್ರೆ ಒಳ್ಳೆ ಮಜಾ ಸೇರಿ ವ್ಯವಹಾರ ಮಾಡ್ತೀನಿ ಅಂತ ಇರುವುದು. ಆದರೆ ಅನುಭವದಿಂದ ನೋಡಿದಾಗ ಇಂಥದ್ದು ಯಾವುದೂ ಇರುವುದಕ್ಕೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಇರುವುದೇ
ಆತ್ಮನೇ, ಅನುಭವವೇ ಬರೀ ಎರವೇ. ಈಗ ಕನ್ನಡದ ಮಾತಿನಲ್ಲಿ ಬರೀ ಎರವು ಅಂತ ಹೇಳ್ತಾ ಇದ್ದಾರೆ. ಅವಸ್ಥೆಗಳು ಬರೀ ಎರವಿನ ಪರಿಣಾಮವಲ್ಲ. ಬೀಜವು ಮರವಾಗಿ ಬೆಳೆಯುವಂತೆ ಎರವು ಬೆಳೆದುಕೊಂಡು ಅವಸ್ಥೆಗಳಾಗಿಲ್ಲ. ಪರಿಣಾಮಕ್ಕೆ ದೇಶಕಾಲ ನಿಮಿತ್ತಗಳ ಸಹಕಾರವು ಅವಶ್ಯವಾಗಿರುತ್ತದೆ. ದೇಶಕಾಲ ನಿಮಿತ್ತಗಳೇನೂ ಪರಿಣಾಮವಾಗುವುದಿಲ್ಲ. ಅವು ವಸ್ತುವಿನ ಪರಿಣಾಮಕ್ಕೆ ಬೇಕಾದ ಉಪಾಧಿಗಳು. ಈಗ ಆತ್ಮನಿದಾನಲ್ಲ, ಬರೀ ಎರವು, ಎಚ್ಚರ, ಕನಸು, ನಿದ್ರೆಯ ರೂಪದಿಂದ ಪರಿಣಾಮವನ್ನು ಹೊಂದಿಲ್ಲ. ಪರಿಣಾಮವನ್ನು ಹೊಂದಬೇಕಾದರೆ ದೇಶ, ಕಾಲ, ನಿಮಿತ್ತ ಇವು ಇರಬೇಕು. ಆದರೆ ದೇಶಕಾಲ ನಿಮಿತ್ತಗಳು ಅವೇನು ಪರಿಣಾಮ ಹೊಂದುವುದಿಲ್ಲ. ಒಂದು ಪರಿಣಾಮ ಹೊಂದುವುದಕ್ಕೆ ಇವು ಬೇಕಾಗಿರುವ ಉಪಾಧಿಗಳು. ಇವುಗಳು ಇರುವುದರಿಂದ ಆ ಪರಿಣಾಮದ ವ್ಯವಹಾರವು ನಡೆಯುತ್ತಿದೆ. ಆದ್ದರಿಂದಲೇ ಇಲ್ಲಿ ನಾವು ಸರಿಯಾಗಿ ನೋಡಿಕೊಂಡರೆ ಯಾವುದು ಆತ್ಮನಿಗಿಂತ ಬೇರೆಯಾಗಿ ಇರುವುದಿಲ್ಲ ಅಂತ ಗೊತ್ತಾಗುತ್ತಿದೆ. ಸಾಮಾನ್ಯವಾಗಿ ಸುಷುಪ್ತಿ ಎಂದು ಕರೆಯುವ ಬರೀ ಎರವಿನ ರೂಪನಾದ ಆತ್ಮನಲ್ಲಿ ಯಾವ ದೇಶವಾಗಲಿ, ಕಾಲವಾಗಲಿ, ನಿಮಿತ್ತವಾಗಲಿ ಇರುವುದಿಲ್ಲ. ಆತ್ಮನು ದೇಶಕಾಲ ನಿಮಿತ್ತಗಳಿಗೂ ತಿರುಳಾಗಿರುತ್ತಾನೆ. ಬರಿಯ ಎರವೇ ದೇಶಕಾಲ ನಿಮಿತ್ತಗಳಾಗಿ ತೋರಿಕೊಳ್ಳುತ್ತದೆ. ಆದ್ದರಿಂದ ದೇಶಕಾಲ ನಿಮಿತ್ತಗಳ ಬಯಕೆ ಇಲ್ಲದೆ ಆಗುವ ಈ ಕಾರ್ಯವು ಲೋಕಸಿದ್ಧವಾದ ಪರಿಣಾಮವಲ್ಲ. ಇಲ್ಲಿ ಸರಿಯಾಗಿ ನೋಡಿಕೊಂಡು ನಿರ್ಣಯ ಮಾಡಿಕೊಳ್ಳಬೇಕಾಗಿದೆ. ನಿದ್ರೆ ಅಂತ ಈಗ ನಾವೆಲ್ಲ ಕಲ್ಪನೆ ಮಾಡಿಕೊಂಡಿದ್ದೇವಲ್ಲ, ಅದು ಒಂದು ಅವಸ್ಥೆಯಲ್ಲ ಅಂತ ಹೇಳಿಕೊಂಡು ಬಂದಿದೆ. ಅವಸ್ಥೆ ಎನ್ನಬೇಕಾದ್ರೆ ಕಾಲದಲ್ಲಿ ಪರಿಣಾಮವನ್ನು ಹೊಂದುವ ಪದಾರ್ಥಗಳಿಗೆ ಅವಸ್ಥೆ ಬರ್ತೈತಿ. ಇನ್ನು ಪರಮಾರ್ಥವು ತೋರಿಕೊಳ್ಳುವ ಒಂದೊಂದು ಬಗೆಗೆ ಅವಸ್ಥೆ ಅಂತ ಹೇಳಿದೆ. ಆದರೆ ಈಗ ಎರಡೂ ಈ ನಿದ್ರೆಯ ಅನುಭವಕ್ಕೆ ಹೊಂದುವುದಿಲ್ಲ. ಅಲ್ಲಿ ಕಾಲವೂ ಇಲ್ಲ, ಕಾಲವಿದೆಯಲ್ಲ. ಅದು ಎತ್ತು ಅಂದ್ರೆ ಆಗ 1 ಗಂಟೆ ಮುಗಿದು 2ನೇ ಗಂಟೆ, 2ನೇ ಗಂಟೆ ಮುಗಿದು 3ನೇ ಗಂಟೆ ಅಂತ ಹೀಗೆ ತಿಳಿಯಬೇಕು. ಹಾಗೆ ಯಾರಿಗೂ ತಿಳಿಯುವುದಿಲ್ಲ. ದೇಶದ ಸುದ್ದಿ ಇಲ್ಲ, ಕಾಲದ ಸುದ್ದಿ ಇಲ್ಲ, ಕಾರ್ಯಕಾರಣದ ಸುದ್ದಿ ಇಲ್ಲ. ಯಾವ ಸುದ್ದಿಯೂ ಅದರಲ್ಲಿ ಇರುವುದಿಲ್ಲ. ಆದ್ದರಿಂದಲೇ ಅದು ಒಂದು ಅವಸ್ಥೆಯಲ್ಲ. ಅದನ್ನು ಬರೀ ಎರವು ಅಥವಾ ಆತ್ಮಸ್ವರೂಪ ಅಂತ ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ನೋಡುವುದಕ್ಕೆ ಬಂದಾಗ ಹೌದು ಅಂತ ಗೊತ್ತಾಗುತ್ತೆ. ಎಚ್ಚರಕ್ಕೆ ಬಂದಾಗ ಹೇಗನಿಸುತ್ತಿದೆಯೋ ನಿದ್ರೆ, ಹಾಗೆ ನೋಡುವವರಿಗೆ ಈ ವಿಷಯ ತಿಳಿಯುವುದು. ಎಚ್ಚರಕ್ಕೆ ಬಂದಾಗ ನಿದ್ರೆ ನೋಡುವುದಕ್ಕೆ ಹೋಗ್ತಾ ಇದ್ದಾನಲ್ಲ, ಅವನಿಗೆ ಸರಿಯಾಗಿ ನೋಡುವುದಕ್ಕೆ ಬರುವುದಿಲ್ಲ. ಯಾಕೆ ಅಂದ್ರೆ ಎಚ್ಚರದಲ್ಲಿ ಇರುವ ವ್ಯವಹಾರವನ್ನು ಅದರಲ್ಲಿ ಬೆರಕೆ ಮಾಡಿಕೊಂಡು ನಾನು ಇಷ್ಟು ಹೊತ್ತು ಏನೊಂದನ್ನರಿಯದೆ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾ ಇದ್ದಾನೆ. ಎಚ್ಚರಕ್ಕೆ ಬಂದ ನಂತರ ನಾನು ಅನ್ನುವವನು ಇದ್ದನೇ ನಿದ್ರೆಯಲ್ಲಿ. ನಾನು ಅನ್ನುವುದು ಇತ್ತಂದ್ರೆ ನಿದ್ರೆ ಹತ್ತೈತೋ. ಇಷ್ಟು ಹೊತ್ತು ಅನ್ನುವ ಕಾಲ ನಿದ್ರೆಯಲ್ಲಿದ್ದೆ. ಅದು ಏನ್ ಮಾಡುತ್ತೆ ಅಂದ್ರೆ ಎಚ್ಚರದ ಬುದ್ಧಿ ಕಾಲವನ್ನು ಎಚ್ಚರದಲ್ಲಿ ಎಷ್ಟಾಗೈತಿ, 10 ಗಂಟೆ ಆಗೈತಿ ಮಲಗುವಾಗ ಅಂತ ನೋಡೈತಿ. ಎಚ್ಚರ ಆದ ಕೂಡ್ಲಿನ ಮತ್ತೆ ನೋಡ್ತೈತಿ. ಎಚ್ಚರದಲ್ಲಿರುವ ಗಡಿಯಾರ ಎಚ್ಚರದಲ್ಲೇ ಇರ್ತೈತಿ. 5 ಆಗೈತಿ ಅಂದ್ರ ಅಂತೂ 8-9 ಗಂಟೆ ನಿದ್ರೆ ಮಾಡೇನಿ ಅಂತ ಕಲ್ಪನೆ ಮಾಡಿಕೊಳ್ಳಿ. ಇದನ್ನು ನಿದ್ರಾಗ ಸೇರಿಸ್ತೈತಿ ಬುದ್ಧಿ. ನಿದ್ರೆಯಲ್ಲಿ ಕಾಲವು ಇದೆಯೇ ಎಲ್ಲ, ಅಲ್ಲಿ ಇದರ ಸುದ್ದಿ ಸುಳುವು ಸಹಿತ ಇರುವುದಿಲ್ಲ. ಎಚ್ಚರದ ಗಡಿಯಾರದಲ್ಲಿ ಎಚ್ಚರದ ಬುದ್ಧಿ ನೋಡೈತಿ. ಮತ್ತೆ ಎಚ್ಚರದ ಬುದ್ಧಿ ಎಚ್ಚರದ ಗಡಿಯಾರವನ್ನು ನೋಡಿಕೊಂಡು ನಡುಕಿನ ಅಂತರನ ನಿದ್ರೆ ಅಂತ ಹೇಳ. ಹೀಗೆ ನೋಡುವುದರಿಂದ ಸರಿಯಾಗಿ ನೋಡಿದಂತೆ ಎಲ್ಲಿ ಆಗುತ್ತಿದೆ. ನಾನನ್ನುವುದಿಲ್ಲ, ಕಾಲವಿಲ್ಲ, ಯಾವುದನ್ನು ಅರಿಯುವುದಕ್ಕೆ ಅವಕಾಶವಿಲ್ಲ. ಯಾಕೆಂದ್ರೆ ಅಲ್ಲಿ
ವಿಶೇಷವಾಗಿ ಅರಿಯುವುದಕ್ಕೆ ಅಂತಃಕರಣವೆಂಬ ಉಪಾಧಿ ಇರಬೇಕು. ಇರುತ್ತಿದೆಯೇ ಅಂತಃಕರಣ? ಅದು ಎದ್ದರೆ ನಿದ್ರೆ ಹತ್ತುತ್ತಿದೆಯೇ? ಇದೆಲ್ಲ ಇರುವುದಿಲ್ಲವಾದ್ದರಿಂದ ಅದು ಒಂದು ಅವಸ್ಥೆ ಅಲ್ಲ ಅಂತ ಹಿಂದೆ ಹೇಳಿಕೊಂಡು ಬಂದಿದೆ. ಈಗ ಬರೀ ಎರವು ಇದೆಯಲ್ಲ, ಅದರಲ್ಲಿ ದೇಶ ಕಾಲ ನಿಮಿತ್ತಗಳು ಎಲ್ಲ ಅಷ್ಟೇ ಅಲ್ಲ. ದೇಶ ಕಾಲ ನಿಮಿತ್ತ ಕಾರ್ಯಕಾರಣ ಭಾವ ಎಲ್ಲವೂ ಈ ಆತ್ಮನೇ ಆ ರೂಪದಿಂದ ತೋರಿಕೊಂಡಿರುತ್ತಾನೆ. ಅವುಗಳಿಗೆ ತಿರುಳು ಆತ್ಮನೇ ಆಗಿದ್ದಾನೆ. ಆದ್ದರಿಂದ ಈಗ ದೇಶ ಅಂತ ಕಲ್ಪಿಸ್ತಾ ಇದ್ದೀರಲ್ಲ, ಯಾವುದರಿಂದ ಅದು ತಿಳಿಸಿಕೊಳ್ಳುತ್ತಿದೆ? ಕಾಲ ಅಂತ ಹೇಳುತ್ತೀರಲ್ಲ, ಯಾವುದರಿಂದ ಗೊತ್ತಾಗುತ್ತಿದೆ? ಪ್ರತಿಯೊಂದಕ್ಕೂ ಜ್ಞಾನದ ಸಂಬಂಧವು ಇದ್ದರೆ ಅದು ಐತಿ ಅಂತ ಅನಿಸ್ತದೆ. ಜ್ಞಾನದ ಸಂಬಂಧವನ್ನು ಬಿಟ್ಟು ಐತಿ ಅಂತ ತಿಳ್ಕೊಳ್ರಿ, ಬರುವುದಿಲ್ಲ, ಅದು ಇರುವುದಿಲ್ಲ. ಆದ್ದರಿಂದಲೇ ಆತ್ಮನು ತಾನು ಇರುವಂತೆ ಇರುತ್ತಾನೆ. ಅವನಲ್ಲಿ ಇಂಥದ್ದು ಯಾವುದೂ ಇರುವುದಕ್ಕೆ ಅವಕಾಶವಿಲ್ಲ. ಈ ದೃಷ್ಟಿಯಿಂದ ಆತ್ಮನು ಯಾವ ಪರಿಣಾಮವನ್ನು ಹೊಂದದೆ ಅವಸ್ಥೆಯಾಗಿ ಪ್ರಪಂಚವಾಗಿ ತೋರಿಕೊಳ್ಳುತ್ತಾನೆ ಅಂತ ಹೇಳಿರು. ಈಗ ಆತ್ಮನೇ ಈ ಅವಸ್ಥೆಯಾಗಿ ಪ್ರಪಂಚವಾಗಿ ತೋರುತ್ತಾನೆ ಅಂತ ಹೇಳುವಾಗ ಎಂಥ ಕಾರ್ಯಕಾರಣ ಇದು? ಲೋಕದಲ್ಲಿ ಬುದ್ಧಿಯು ಕಂಡಿದೆಯಲ್ಲ ಕಾರ್ಯಕಾರಣ ಅಂತ, ಆ ಥರದ ಕಾರ್ಯಕಾರಣ ಅಲ್ಲ ಇದು. ಈ ಕಾರ್ಯಕಾರಣದ ರೀತಿಯೇ ಬೇರೆ. ಇದಕ್ಕೆ ದೇಶ ಕಾಲ ನಿಮಿತ್ತ ಇವು ಇರಬೇಕು, ಅದರಲ್ಲಿ ಪರಿಣಾಮವನ್ನು ಹೊಂದಬೇಕು ಅಂತ ಹೇಳುತ್ತಿದೆಯಲ್ಲ, ಅದರ ಸುದ್ದಿಯೇ ಇಲ್ಲ. ಆದ್ದರಿಂದಲೇ ಲೋಕದಲ್ಲಿ ಯಾವುದಾದ್ರೂ ಈಗ ಬೀಜ ಮರವಾಗಬೇಕಾದ್ರೆ ಅದಕ್ಕೆ ಬೀಜ ಹಾಕುವುದಕ್ಕೊಂದು ದೇಶ ಬೇಕು, ಅದು ಬೆಳೆಯುವುದಕ್ಕೊಂದು ಕಾಲ ಬೇಕು, ಅದು ಮತ್ತೆ ಅದಕ್ಕೆ ನಿಮಿತ್ತ ರೂಪವಾಗಿ ಗೊಬ್ಬರ ನೀರು ಬೇಕು. ಹೀಗಿದ್ದುಕೊಂಡು ಮರವಾಗುತ್ತಿದೆ. ಇದನ್ನೆಲ್ಲ ಬೇಡ್ತದೆ. ಬೀಜ ಅದು ಕಾರಣ, ಮರ ಕಾರ್ಯ ಅಂತ ಹೀಗೆ ಕಲ್ಪನೆ ಬರುತ್ತದೆ. ಆದರೆ ಇಲ್ಲಿ ಹಾಗೆ ಪರಿಣಾಮವನ್ನು ಹೊಂದುವುದಕ್ಕೆ ಯಾವುದಾದರೂ ಆತ್ಮನಿಗಿಂತ ಬೇರೆಯಾಗಿ ಇದ್ದುಕೊಂಡಿದೆಯೇ? ಎಲ್ಲ. ಮತ್ತು ಹೀಗಿರುವಾಗ ಲೋಕದ ಕಾರ್ಯಕಾರಣ ಭಾವವನ್ನು ಇದರಲ್ಲಿ ತಂದುಕೊಂಡರೆ ಹೊಂದಿಕೊಳ್ಳುವುದಿಲ್ಲ. ಇದು ಬೀಜ ಮರವಾಗಬೇಕಾದ್ರೆ ಏನಾಗುತ್ತಿದೆ ಅಂದರೆ, ತನ್ನ ರೂಪವನ್ನು ಸಂಪೂರ್ಣವಾಗಿ ಮರೆಮಾಡಿಕೊಂಡು ಗಿಡದ ರೂಪವಾಗಿ ತೋರಿಕೊಳ್ಳುತ್ತದೆ. ಹೀಗೆ ಲೋಕದಲ್ಲಿ ಕಾರ್ಯಕಾರಣವು ಇದೆ. ಆದರೆ ಈಗ ತೋರಿಕೊಳ್ಳುವ ಬರೀ ಎರವು ಎಚ್ಚರವಾಗಿ ಅಥವಾ ಕನಸಾಗಿ ಮಾರ್ಪಡುವಾಗ ಹೀಗೆ ತನ್ನ ರೂಪವನ್ನೇನು ಮರೆಯಿಸಿಕೊಳ್ಳುವುದಿಲ್ಲ. ಅದು ಎಚ್ಚರ ಕನಸುಗಳಲ್ಲಿಯೂ ಹಾಗೆಯೇ ಇದ್ದುಕೊಂಡಿರುತ್ತದೆ. ಆದ್ದರಿಂದಲೂ ಈ ಕಾರ್ಯವು ಲೋಕಸಿದ್ಧವಾದ ಪರಿಣಾಮವಲ್ಲ. ಈ ಆತ್ಮನು ತಾನು ಯಾವ ಹೆಚ್ಚು ಕಡಿಮೆಯನ್ನು ಹೊಂದದೆ ತಾನು ಇರುವಂತೆಯೇ ಇರುತ್ತಾನೆ, ಎಚ್ಚರವಾಗಿ ತೋರ್ತಾ ಇದ್ದಾನೆ. ತಾನು ಇರುವಂತೆಯೇ ಇರುತ್ತಾನೆ, ಕನಸಾಗಿ ತೋರುತ್ತಾನೆ. ಹಗ್ಗವು ತಾನು ಇರುವಂತೆಯೇ ಇರುತ್ತಿದೆ, ಹಾವಾಗಿ ತೋರುತ್ತಿದೆ. ಹಾಗೆ ಇಲ್ಲಿ ಅನುಭವದಲ್ಲಿಯೂ ಸಹಿತ ಎಚ್ಚರವಾಗಿ ಈಗ ತೋರುತ್ತಿದೆಯಲ್ಲ, ಈಗ ಎಚ್ಚರವಾಗಿ ತೋರುವಾಗ ಇದನ್ನು ಬೆಳಗ್ಗೆ ತೋರಿಸುವುದು ಹೇಗೈತಿ? ಪರಿಣಾಮವನ್ನು ಹೊಂದಿದೆಯೇ? ಏನಾದರೂ ಹೆಚ್ಚು ಕಡಿಮೆ ಆಗಿದೆಯೇ? ಆತ್ಮನಲ್ಲಿ ತಾನು ಇರುವಂತೆಯೇ ಐತಿ, ಎಚ್ಚರವಾಗಿ ತೋರುತ್ತದೆ. ಅದರಿಂದಲೇನೆ ಈ ಇಡೀ ಎಚ್ಚರವು ತೋರಿಕೊಳ್ಳಬೇಕಾಗಿದೆ. ಅಷ್ಟೇ ಅಲ್ಲ, ಎಚ್ಚರ ಐತಿ ಅಂತ ಈಗ ಅನಿಸಬೇಕಾದ್ರೆ
ಆತ್ಮನ ಅರಿವಿನಿಂದ ಈ ಅವಸ್ಥೆಯು ಎರವನ್ನು ಪಡೆದುಕೊಂಡು ಐತಿ ಅಂತ ಹೇಳಿಸಿಕೊಳ್ಳು. ಆದ್ದರಿಂದ ಆತ್ಮನಲ್ಲಿ ಯಾವ ಹೆಚ್ಚು ಕಡಿಮೆಯಾಗಿದೆ, ಯಾವ ಪರಿಣಾಮವಾಗಿದೆ, ಏನೇನೂ ಆಗಿರುವುದಿಲ್ಲ. ತಾನು ಇರುವಂತೆ ಇರುತ್ತಿದೆ, ಅವಸ್ಥೆಯಾಗಿ ತೋರುತ್ತದೆ. ತಾನು ಇರುವಂತೆ ಇರುತ್ತಿದೆ, ಪ್ರಪಂಚವಾಗಿ ತೋರುತ್ತದೆ. ಈಗ ಇದನ್ನು ತಿಳಿಯಬೇಕಾದ್ರೆ ಯಾವುದರಿಂದ ತಿಳಿಯುತ್ತಾ ಇದ್ದೀರಿ? ಇದು ಐತಿ ಅಂತ ಯಾವುದರಿಂದ ಗೊತ್ತಾಗುತ್ತಿದೆ? ನಿಮ್ಮ ಅರಿವನ್ನು ಬಿಟ್ಟು, ಜ್ಞಾನವನ್ನು ಬಿಟ್ಟು, ನಿಮ್ಮ ಆತ್ಮನನ್ನು ಬಿಟ್ಟು ತಾನೇ ಇರುತ್ತಿದೆಯೇ, ತೋರುತ್ತಿದೆಯೇ? ಎಲ್ಲ. ಆದ್ದರಿಂದಲೇ ಆತ್ಮನು ಪರಿಣಾಮವನ್ನು ಹೊಂದುವುದಿಲ್ಲ, ವಿಕಾರವನ್ನು ಹೊಂದುವುದಿಲ್ಲ. ತಾನು ಇರುವಂತೆಯೇ ಇರುತ್ತಾನೆ. ಅನುಭವದಿಂದ ನೋಡಿಕೊಂಡಾಗ ಹೌದೋ ಅಲ್ಲವೋ ಅನ್ನೋದು ಗೊತ್ತಾಗುತ್ತೆ. ಕನಸು ತೋರಿಕೊಳ್ಳುತ್ತಿದೆಯಲ್ಲ, ಆತ್ಮನು ತಾನು ಇರುವಂತೆ ಇರುತ್ತಾನೆ, ಕನಸಾಗಿ ತೋರ್ತಾ ಇದೆ. ಕನಸಾಗಿ ತೋರಿದಾಗ ಆತ್ಮನು ಮರೆಯಾಗುತ್ತಾನೆಯೇ? ಅವನು ತನ್ನ ರೂಪವನ್ನು ಬಿಟ್ಟಿದ್ದರೆ ಕನಸನ್ನು ಬೆಳಗುವುದು ಯಾವುದು? ಕನಸು ಐತಿ ಅಂತ ಅದು ತಾನು ತೋರಿಕೊಳ್ಳುವಾಗ ಐತಿ ಅಂತ ಅನಿಸುತ್ತಿದೆಯಲ್ಲ, ಐತಿ ಅನ್ನುವ ಈ ಭಾವನೆಯು ಯಾವುದರಿಂದ ಬಂದಿದೆ? ಆತ್ಮನಿಂದ ಬೆಳಗಿಸಿಕೊಂಡಾಗ ಐತಿ ಅನ್ನುವ ಈ ಕಲ್ಪನೆ ಬಂದಿದೆ. ಆತ್ಮನನ್ನು ಬಿಟ್ಟು, ಅರಿವನ್ನು ಬಿಟ್ಟು ಎಚ್ಚರ ಐತಿ ಅಥವಾ ಕನಸು ಐತಿ ಅಂತ ತಿಳ್ಕೊಳ್ರಿ, ನೋಡೋಣ ಹ್ಯಾಕ್ ಬರ್ತೈತಿ. ಮಿಸುಗಬೇಕಾದ್ರೆ ಬೇಕು. ಹೀಗೆ ಮಿಸುಗಬೇಕಾದ್ರೂ ಮಿಸುಗಿದೆ ಅಂತ ಗೊತ್ತಾಗಬೇಕಾದ್ರೆ ಅರಿವು ಬೇಕು, ಆತ್ಮ ಬೇಕು. ಆದ್ದರಿಂದ ಯಾವಾಗ ಅದು ಎಲ್ಲ ಅಂತ ಆಗುತ್ತಿದೆ, ತನ್ನ ರೂಪವನ್ನು ಮರೆಮಾಡಿಕೊಂಡು ಬೇರೆ ರೂಪದಲ್ಲಿ ತೋರಿಕೊಳ್ಳುತ್ತಿದೆ, ಹಾಗೆ ತೋರುವುದಕ್ಕೆ ಅವಕಾಶವಿದೆ. ಲೋಕದಲ್ಲಿರುವ ಪದಾರ್ಥಗಳ ಕಾರ್ಯಕಾರಣವನ್ನು ನೋಡಿಕೊಂಡು ಆತ್ಮನಿಗೆ ಹಚ್ಚುವುದಕ್ಕೆ ಹೋಗಬಾರದು. ಆದ್ದರಿಂದಲೇ ಲೋಕದಲ್ಲಿ ಯಾವುದಕ್ಕೆ ಇದನ್ನು ಹೇಳುತ್ತಿದೆಯೋ ಈ ನಿಯಮವು ಸರಿಯಲ್ಲ. ಅಂತೂ ಬರೀ ಎರವು ಎಚ್ಚರ ಕನಸುಗಳಾಗುವುದೆಂದು ನಾವು ಹೇಳುವಾಗ ಲೋಕದಲ್ಲಿ ಜನರು ಆಡಿಕೊಳ್ಳುವ ಕಾರ್ಯಕಾರಣ ಸಂಬಂಧವು ಇವೆರಡಕ್ಕೂ ಇಲ್ಲವೆಂದು ಏರ್ಪಡುತ್ತದೆ. ಎರವು ಕಾರಣವೆಂದು, ಈ ಎರಡೂ ಅವಸ್ಥೆಗಳು ಕಾರ್ಯವೆಂದು ನಾವು ಹೇಳುವುದಾದರೆ ಕಾರ್ಯಕಾರಣ ಎಂಬ ಮಾತುಗಳಿಗೆ ಹೊಸದಾಗಿಯೇ ಬೇರೊಂದು ಪಾರಿಭಾಷಿಕಾರ್ಥವನ್ನು ಕಲ್ಪಿಸಿಕೊಳ್ಳಬೇಕಾಗುತ್ತದೆ. ಲೋಕದಲ್ಲಿ ಇದ್ದುಕೊಂಡಿರುವ ಈ ಕಾರ್ಯಕಾರಣವು ಹೇಗೆ ಇದೆಯೋ ಆ ನಿಯಮವು ಆತ್ಮನು ಈ ಅವಸ್ಥೆಗಳಾಗಿ ಪ್ರಪಂಚವಾಗಿ ತೋರಿಕೊಳ್ಳುತ್ತಾನಲ್ಲ, ಈ ರೂಪದಲ್ಲಿ ತೋರಿಕೊಳ್ಳುವ ಈ ಕಾರ್ಯಕಾರಣವೇ ಬೇರೆ. ಪದಾರ್ಥಗಳಿಗೆ ಇರುವ ಕಾರ್ಯಕಾರಣವಿದೆಯಲ್ಲ, ಅದೇ ಬೇರೆ. ಆದ್ದರಿಂದಲೇ ಅದರ ನಿಯಮವನ್ನು ಇದಕ್ಕೆ ಹೊಂದಿಸುವುದಕ್ಕೆ ಹೋಗಬಾರದು. ಈ ದೃಷ್ಟಿಯಿಂದಲೇ ಎಚ್ಚರದಲ್ಲಿ ತೋರಿಕೊಂಡಿರುವ ನಿಯಮವನ್ನು ಅನುಭವಕ್ಕೆ ಹೊಂದಿಸುವುದಕ್ಕೆ ಹೋಗದೆ, ಅನುಭವದಲ್ಲಿ ಯಾವುದು ನಿರ್ಣಯವಾಗುತ್ತದೆಯೋ ಅದಕ್ಕನುಸರಿಸಿ ಯುಕ್ತಿಯನ್ನು ಹಾಕಿ ನೋಡಿಕೊಳ್ಳಬೇಕು ಅಂತ ಹೇಳಿರು. ಹಾಗಾದರೆ ಇಲ್ಲಿ ಲೋಕದಲ್ಲಿರುವ ಕಾರ್ಯಕಾರಣ ಭಾವವು ಹೊಂದುವುದಿಲ್ಲ. ಮತ್ತು ಕಾರ್ಯಕಾರಣ ಅಂತ ಇಲ್ಲಿ ಹೇಳುವಾಗ ಹೇಗೆ ಯಾವ ರೂಪದಲ್ಲಿ ಹೇಳಬೇಕು ಅಂದರೆ ಇದಕ್ಕೊಂದು ಪಾರಿಭಾಷಿಕ ರೂಪವಾಗಿ ಬೇರೆ ಹೇಳಬೇಕು ಅಂತ ತೋರಿಸ್ತಾ ಇದ್ದಾರೆ. ಪಾಣಿನಿಯ ವ್ಯಾಕರಣದಲ್ಲಿ ಸ್ತ್ರೀಲಿಂಗದ ಈಕಾರಾಂತ ಶಬ್ದಗಳಿಗೆ ನದಿ ಎಂಬ ಸಂಜ್ಞೆಯನ್ನು ಕೊಟ್ಟಿರುತ್ತದೆ. ಆದ ಮಾತ್ರಕ್ಕೆ ಈ ಶಬ್ದಗಳಲ್ಲಿ ನೀರಿದೆ ಎಂದೇನು ನಾವು ತಿಳಿಯುವುದಿಲ್ಲವಷ್ಟೇ. ಈಗ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟು ತೋರಿಸ್ತಾ ಇದ್ದಾರೆ. ಪಾರಿಭಾಷಿಕ ರೂಪದಲ್ಲಿ ಅಂದರೆ ಇದಕ್ಕೆ ಇದೇ ಅರ್ಥ ಮಾಡಬೇಕು,
ಬೇರೆ ಅರ್ಥ ಮಾಡಬಾರದು ಅನ್ನುವುದಕ್ಕಾಗಿ ಪಾರಿಭಾಷಿಕ ಶಬ್ದ ಅಂತ ಕರೆಯುತ್ತಾರೆ. ಈಗ ವ್ಯಾಕರಣದಲ್ಲಿ ಈಕಾರಾಂತ ಸ್ತ್ರೀಲಿಂಗ ಶಬ್ದಗಳು ಬರುತ್ತಿವೆಯಲ್ಲ, ಅದಕ್ಕೆ ಪಾಣಿನಿಯು ನದಿ ಅಂತ ಸಂಜ್ಞೆಯನ್ನು ಕೊಟ್ಟಿದ್ದಾನೆ. ನದಿ ಅಂತ ಸಂಜ್ಞೆಯನ್ನು ಕೊಟ್ಟಿದ್ದಾನಲ್ಲ, ನದಿ ಅಂದ್ರೆ ನಾವೇನು ಅರ್ಥ ಮಾಡ್ತೀವಿ, ನೀರು ಹರಿತಾ ಇರುತ್ತಿದೆಯಲ್ಲ, ಅದಕ್ಕೆ ನದಿ ಅಂತೀವಿ. ಆ ಶಬ್ದಗಳಲ್ಲಿ ನೀರಿದೆಯೇ? ಎಲ್ಲ. ಮತ್ತೇನು ಅಂದ್ರೆ ನದಿ ಅನ್ನೋದು ಸಂಜ್ಞಾ. ನದಿ ಅಂತ ಬಂತು ಅಂದ್ರೆ ಈಕಾರಾಂತ ಸ್ತ್ರೀಲಿಂಗ ಶಬ್ದಗಳನ್ನು ಹೇಳಿದೆ ಅಂತ ಗುರ್ತು ಮಾಡಿಕೊಳ್ಳಬೇಕು. ಅದರಂತೆ ಎಲ್ಲಿ ಬರೇ ಇರವು ಪ್ರಪಂಚಕ್ಕೆ ಕಾರಣವೆಂಬ ಮಾತನ್ನು ಪಾರಿಭಾಷಿಕವಾಗಿ ತಿಳಿಯಬೇಕು. ಲೋಕದ ಕಾರ್ಯಕಾರಣದ ದೇಶ ಕಾಲ ಕಾರ್ಯಕಾರಣ ಅಂತ ಇಟ್ಟುಕೊಂಡಿದೆಯಲ್ಲ, ಅದನ್ನು ಹೇಳದೆ ಇದಕ್ಕೆ ಪಾರಿಭಾಷಿಕ ರೂಪವಾಗಿ ಪರಿಣಾಮವನ್ನು ಹೊಂದುವುದಿಲ್ಲ. ಕಾರಣ ಅಂದ್ರೆ ಬರೀ ಎರವು ತಾನು ಇರುವಂತೆಯೇ ಇರುತ್ತಿದೆ, ಆತ್ಮನು ಇರುವಂತೆ ಇರ್ತಾನೆ, ಅವಸ್ಥೆಯಾಗಿ ಪ್ರಪಂಚವಾಗಿ ತೋರುತ್ತಾನೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ಹೀಗೆ ಮಾಡಿದಾಗ ಆತ್ಮನು ಇರುವಂತೆ ಇರುತ್ತಾನೆ, ಅವಸ್ಥೆಯಾಗಿ ಪ್ರಪಂಚವಾಗಿ ತೋರುತ್ತಾನೆ. ಅನುಭವದಲ್ಲಿ ಹೀಗಿದ್ದುಕೊಂಡಿದೆಯಲ್ಲ, ಅದನ್ನು ನೋಡಿಕೊಂಡರೆ ಹೌದು ಅಂತ ಗೊತ್ತಾಗುತ್ತೆ. ಈಗ ಅವಸ್ಥೆಯಾಗಿ ಎಚ್ಚರದ ಅವಸ್ಥೆಯಲ್ಲಿ ಸರ್ವರು ಇದ್ದುಕೊಂಡಿದ್ದಾರಲ್ಲ, ಈಗ ಆತ್ಮನಲ್ಲಿ ಯಾವ ಹೆಚ್ಚು ಕಡಿಮೆಯಾಗಿದೆ? ಅವಸ್ಥೆಯು ತೋರಿಕೊಂಡಿದೆ. ಆದರೆ ಇದರಲ್ಲಿ ಒಂದು ಮರ್ಮ ಏನೈತಿ ಅಂದ್ರೆ, ಎಚ್ಚರವಾಗಿದೆ ಅಂತ ಯಾರು ತಿಳಿದುಕೊಂಡಿದ್ದಾರೆಯೋ ಅವರಿಗೆ ಆತ್ಮಸ್ವರೂಪದಲ್ಲಿ ನಿಲ್ಲುವುದಕ್ಕೆ ಬಂದಿಲ್ಲ ಅಂತ ಅರ್ಥ. ಆತ್ಮನಾಗಿ ನೋಡುವುದಕ್ಕೆ ತಯಾರಾದರು ಅಂದ್ರೆ ಆಗ ಅವಸ್ಥೆಯು ಅವಸ್ಥೆಯಲ್ಲ ಅಂತ ಅನುಭವಕ್ಕೆ ಬರುತ್ತದೆ. ಇದನ್ನೇ ದೃಷ್ಟಾಂತದಲ್ಲಿ ಹಾವು ಅಂತ ತೋರುತ್ತಿದೆ ಅಂದ್ರೆ ಅವನಿಗೆ ಹಗ್ಗ ಅಂತ ತಿಳಿದಿಲ್ಲ. ಹಗ್ಗ ಅಂತ ತಿಳಿದಿದ್ದಾನೆ ಅಂದ್ರೆ ಹಾವು ಅಂತ ತೋರುವುದು. ಹೀಗಿದ್ದುಕೊಂಡಿದೆ. ಅದಕ್ಕಾಗಿಯೇ ನಿನ್ನೆ ಕೇಳಿದ್ದು, ಅವಸ್ಥೆಯನ್ನು ಬುದ್ಧಿಯು ಆತ್ಮನು ಸಾಕ್ಷಿಯು ಅರಿಯುತ್ತಿದೆ ಅಂತ ಅರ್ಥ ಮಾಡಿಕೊಳ್ಳುತ್ತಿದೆಯಲ್ಲ, ಬುದ್ಧಿಯ ಅರ್ಥ ಬೇರೆ, ಅನುಭವದ ಅರ್ಥ ಬೇರೆ. ಬುದ್ಧಿ ಹಿಂದ ಮುಂದೆ ಇಟ್ಟುಕೊಂಡು ನೋಡ್ತದೆ. ಯಾಕಂದ್ರೆ ಬುದ್ಧಿಗೆ ವಿಷಯಗಳು ತಿಳಿಯಬೇಕಾದ್ರೆ ಎದುರಿನಲ್ಲಿ ವಿಷಯಗಳಿರಬೇಕು. ಅದನ್ನು ಇದು ಎಂಥದ್ದು, ಇದು ಎಂಥದ್ದು, ಇದು ಎಂಥದ್ದು ಅಂತ ಹೀಗೆ ತಿಳಿದುಕೊಳ್ಳುತ್ತೇವೆ. ಇಲ್ಲಿ ಅನುಭವ ಇದು ಪ್ರಪಂಚ, ಇದು ಅವಸ್ಥೆ ಅಂತ ಹೀಗೆ ತಿಳಿಯಿತು ಅಂದ್ರೆ ಹಾಗಾದ್ರೆ ಅವಸ್ಥೆ ಎಲ್ಲೈತಿ, ಆತ್ಮ ಎಲ್ಲ? ಅವಸ್ಥೆ ಐತಿ ಅಂದ್ರೆ ದೇಶದಲ್ಲಿ ಐತೆ, ಕಾಲದಲ್ಲಿ ಐತೆ, ಹಾಗೈತೆ. ಆತ್ಮನು ಅದಾನ ಅಂದ್ರೆ ದೇಶದಲ್ಲಿ ಇದ್ದಾನೆಯೇ, ಕಾಲದಲ್ಲಿ ಇದ್ದಾನೆ, ಹಾಗಿದ್ದಾನೆ. ಅವನು ಅವಸ್ಥೆಯನ್ನು ನೋಡುತ್ತಾನೆ ಅಂದ್ರೆ ಹಿಂದ ಮುಂದೆ ನೋಡ್ಬೇಕಲ್ಲ. ಆತ್ಮನು ಹಿಂದದನ, ಅವಸ್ಥೆ ಮುಂದೈತಿ ಅಂತ ಹೇಳ್ಬೇಕು. ಹಿಂದ ಮುಂದೆ ಅನ್ನುವುದಕ್ಕೆ ದೇಶವಿದೆ. ಯಾವ ದೇಶ ಐತಿ? ಆದ್ದರಿಂದಲೇ ಈ ಬುದ್ಧಿಯ ಕಣ್ಣಿನಿಂದ ಆತ್ಮನು ಅವಸ್ಥೆಗಳಿಗೆ ಸಾಕ್ಷಿಯಾಗಿದ್ದಾನೆ ಅಂತ ತಿಳಿದುಕೊಳ್ಳುವುದಕ್ಕೆ ಹೋಗುತ್ತಾರಲ್ಲ, ಅವರಿಗೆ
ಸಾಕ್ಷಿಯೂ ಗೊತ್ತಾಗುವುದಿಲ್ಲ, ಅವಸ್ಥೆಯೂ ಗೊತ್ತಾಗುವುದಿಲ್ಲ. ಬುದ್ಧಿಗೆ ಇಡೀ ಅವಸ್ಥೆಯು ಗೋಚರವಾಗುತ್ತಿದೆಯೇ? ಅವಸ್ಥೆ ಒಳಗಿದ್ದುಕೊಂಡಿರುವುದು ಬುದ್ಧಿ. ಆದ್ದರಿಂದ ಅವಸ್ಥೆಯನ್ನು, ಆತ್ಮನನ್ನು ಎರಡನ್ನು ಕಲ್ಪಿಸುವುದಕ್ಕೆ ಓಡಾಡುತ್ತಿದೆ. ಅದಕ್ಕಾಗಿ ಈ ಬುದ್ಧಿಯನ್ನು ಕೈಬಿಟ್ಟು ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ತಯಾರಾದಾಗ ಅವಸ್ಥೆ ಅಂತ ತೋರುತ್ತಿದೆಯಲ್ಲ, ಆಗ ಆತ್ಮನೇ ಇರುವುದು ಅವಸ್ಥೆ ಅವಸ್ಥೆ ಅಲ್ಲ ಅಂತ ಅನುಭವಕ್ಕೆ ಬರುತ್ತೆ. ಮತ್ತು ಅವಸ್ಥೆ ತೋರುತ್ತಿದೆಯಲ್ಲ ಅಂದ್ರೆ ಆತ್ಮನಲ್ಲಿ ನಿಲುಗಡೆ ಬಂದಿಲ್ಲ, ಅಷ್ಟು ಲೆಕ್ಕ. ಅದಕ್ಕಾಗಿಯೇ ಇಲ್ಲಿ ಕಾರ್ಯಕಾರಣ ಅಂತ ಹೇಳುವಾಗ ಲೋಕದ ಕಾರ್ಯಕಾರಣವನ್ನು ಹೇಳದೆ ಇದಕ್ಕೆ ಪ್ರತ್ಯೇಕವಾಗಿ ಪಾಣಿನಿ ಹಾಗೆ ಈಕಾರ ಅಂತ ಸ್ತ್ರೀಲಿಂಗ ಶಬ್ದಗಳಿಗೆ ನದಿ ಅಂತ ಸಂಜ್ಞೆಯನ್ನು ಕೊಟ್ಟಿದ್ದಾನೆಯೋ ಹಾಗೆ ಇಲ್ಲಿ ಆತ್ಮನು ಅವಸ್ಥೆಯಾಗಿ ತೋರುತ್ತಾನೆ ಅನ್ನುವಾಗ ಪರಿಣಾಮವನ್ನು ಹೊಂದುವುದಿಲ್ಲ. ಅವನು ಇರುವಂತೆಯೇ ಇದ್ದಾನೆ, ಅವಸ್ಥೆಯಾಗಿ ತೋರ್ತಾ ಇದ್ದಾನೆ. ಯಾರಿಗೆ? ಆತ್ಮನನ್ನೂ ತಿಳಿಯದವರಿಗೆ ಅಂತ ಈ ಅರ್ಥ. ಹಾಗೆ ಮಾಡಿ. ಅದು ಹಾಗಿಲ್ಲದನ ಆತ್ಮನೂ ಇರ್ತಾನ, ಅವಸ್ಥೆಯೂ ಇರ್ತೈತಿ ಅಂದ್ರೆ ಅವರಿಗೆ ಗೊತ್ತಾಗಿಲ್ಲ ಈ ಮರ್ಮ ಅಂತ ಆಗುತ್ತದೆ. ಹೀಗೆ ತಾನು ಇದ್ದಂತೆಯೇ ಇದ್ದು ಬೇರೆಯಾಗಿ ಕಾಣುವುದನ್ನು ವಿವರ್ತ ಎನ್ನುತ್ತಾರೆ. ಲೋಕದಲ್ಲಿ ಹೇಗೆ ಹಗ್ಗವು ಹಗ್ಗವೇ ಆಗಿದ್ದು ಭ್ರಾಂತಿಯ ಕಾಲಕ್ಕೆ ಹಾವಾಗಿ ತೋರುವುದೋ, ಹೇಗೆ ಹಗ್ಗವು ಹಾವು ಬೇರೆಯಲ್ಲದೆ ಇರುವವೋ, ಹಗ್ಗಕ್ಕೂ ಹಾವಿಗೂ ಯಾವುದಾದರೊಂದು ಸಂಬಂಧವಿದೆಯೆಂದು ತಿಳಿಯುವುದು ಹೇಗೆ ತಪ್ಪಾಗುವುದೋ, ಹೇಗೆ ಅವು ನಿಜವಾಗಿ ಒಂದೇ ಆಗಿರುವವೋ, ಹಾಗೆಯೇ ಎತ್ತರವೆಲ್ಲವೂ ಬರೀ ಎರವೇ ಆಗಿರುತ್ತದೆ, ಕನಸೆಲ್ಲವೂ ಬರೀ ಎರವೇ ಆಗಿರುತ್ತದೆ. ಈಗ ಈ ಕಾರ್ಯಕಾರಣವನ್ನು ಹೇಳುವಾಗ ಈ ಅರ್ಥವನ್ನು ಸರಿಯಾಗಿ ನೋಡಿಕೊಂಡು ನಿರ್ಣಯ ಮಾಡಿಕೊಳ್ಳಬೇಕು. ಏನು ಇಲ್ಲಿ ತೋರುವಾಗ ತಾನು ಇರುವಂತೆಯೇ ಇದ್ದು ಬೇರೆ ರೂಪವಾಗಿ ತೋರುತ್ತಿದೆಯಲ್ಲ, ಅದಕ್ಕೆ ಶಾಸ್ತ್ರದಲ್ಲಿ ವಿವರ್ತ ವಿವರ್ತ ಅಂತ ಕರೀತಾ ಇದ್ದಾರೆ. ಅಂದರೆ ಹಗ್ಗವು ತಾನು ಇರುವಂತೆಯೇ ಇದ್ದು ಹಾವಾಗಿ ತೋರಿಕೊಂಡು, ಹಗ್ಗ ಹಾವು ಎರಡಲ್ಲ. ಹಗ್ಗ ಹಾವಿಗೆ ಸಂಬಂಧವಿರಬೇಕಾದ್ರೆ ಬೇರೆ ಬೇರೆ ಇದ್ದಾಗ ಸಂಬಂಧವಾಗುತ್ತದೆ. ಹಾವು ಅಂತ ತೋರುತ್ತದೆಯಲ್ಲ, ಹಗ್ಗ ಅಂತ ತಿಳಿದಿಲ್ಲ ಅಂತ ಅರ್ಥ. ಹಗ್ಗ ಅಂತ ಗೊತ್ತಾಯ್ತು ಅಂದ್ರೆ ಹಾವು ಅನ್ನುವುದು ಹಗ್ಗಕ್ಕಿಂತ ಬೇರೆಯಾಗಿಲ್ಲ ಅಂತ ಅರ್ಥ. ಆದ್ದರಿಂದ ಹಗ್ಗ ಹಾವು ಎರಡಲ್ಲ. ಹಗ್ಗ ಹಾವಿಗೆ ಸಂಬಂಧವಿಲ್ಲ. ಹಾವು ಅಂತ ತೋರಿಕೊಳ್ಳುವಾಗ ಹಗ್ಗ ಅಂತ ಅನಿಸುವುದೇ. ಹಗ್ಗ ಅಂತ ಗೊತ್ತಾಯ್ತು ಅಂದ್ರೆ ಹಾವು ಅಂತ ಅನಿಸುವುದೇ. ಹೀಗಿದ್ದುಕೊಂಡು ಆದ್ದರಿಂದಲೇ ಅಲ್ಲಿ ಹೇಗೆ ಹಗ್ಗ ಹಾವು ಅಂತ ಎರಡಲ್ಲವೋ, ಅವುಗಳಿಗೆ ಸಂಬಂಧವೇ ಇಲ್ಲವೋ, ಹಗ್ಗಕ್ಕೂ ಹಾವು ಸಂಬಂಧವಿದೆಯಾ? ಅಲ್ಲ. ಮತ್ತೇನು ಅಂದ್ರೆ ಅದು ಒಂದಿರುವಾಗ ಹಗ್ಗ ಅಂತ ಗೊತ್ತಾಯ್ತು, ಹಾವು ಅಂತ ಅನಿಸುತ್ತೆ. ಹಾವು ಅಂತ ಅನಿಸ್ತೈತಿ ಅನ್ನುವಾಗ ಹಗ್ಗ ಗೊತ್ತಾಗಿದೆ. ಹೀಗೆ ಅದರಂತೆಯೇ ಎಚ್ಚರ ಕನಸು ಅಂತ ಹೇಳುವಾಗ ಆತ್ಮನಿಗೂ ಇವುಗಳಿಗೂ ಒಂದು ಸಂಬಂಧ ಐತಿ. ಅದೇನೇನು? ಆತ್ಮನನ್ನು ತಿಳಿಯದಿರುವಾಗ ಎಚ್ಚರ ಅಂತ ಅನಿಸ್ತೈತಿ, ಆತ್ಮನನ್ನು ತಿಳಿಯದಿರುವಾಗ ಕನಸು ಅಂತ ಅನಿಸ್ತೈತಿ, ಆತ್ಮನನ್ನು ತಿಳಿಯದಿರುವಾಗ ನಿದ್ರೆ ಅಂತ ಅನಿಸ್ತದೆ. ಯಾವಾಗ ಆತ್ಮನನ್ನು ಇರುವಂತೆ ತಿಳಿದುಕೊಂಡನೋ ಅವಾಗ ಎಚ್ಚರ ಅಂತ ಅನಿಸ್ತಿತ್ತಲ್ಲ ಆತ್ಮ, ಕನಸು ಅಂತ ಅನಿಸ್ತಿತ್ತಲ್ಲ ಆತ್ಮ,
ನಿದ್ರೆ ಅಂತ ಅನಿಸ್ತಿತ್ತಲ್ಲ ಆದ್ದರಿಂದ ಆಗ ಆತ್ಮನೇ ಆತ್ಮನಾಗಿ ಇರುವುದು, ಅವನಿಗೆ ಅವಸ್ಥೆಗಳ ಸಂಬಂಧವೇ ಇಲ್ಲ. ಹಗ್ಗಕ್ಕೆ ಹಾವಿನ, ನೆಲದ ಬಿರುಕಿನ, ನೀರಿನ ಕೂಡಿಯ ಸಂಬಂಧವಿದೆಯೇ? ಎಲ್ಲ. ಹಗ್ಗವನ್ನು ತಿಳಿಯದಿರುವಾಗ ತೋರಿಕೊಂಡ ರೂಪಗಳು ಅಷ್ಟೇ. ಗೊತ್ತಾಯ್ತು ಅಂದ್ರೆ ಹಗ್ಗ ಅಂತ ಯಾವಾಗ ತಿಳಿದನೋ ಮೊದಲಿಗೆ ಏನು ಅನಿಸ್ತಿತ್ತು ಅದು ಎಲ್ಲ ಹಗ್ಗವೇ. ಈಗ ಅವಸ್ಥೆಗಳು ಅಂತ ಏನು ಅನಿಸುತ್ತಿದೆಯೋ ಇವುಗಳ ತಿರುಳು ಆತ್ಮನೇ. ಆದ್ದರಿಂದಲೇ ಆತ್ಮನನ್ನು ತಿಳಿದ ಅಂದ್ರೆ ಅವಸ್ಥೆಗಳು ಹಿಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಆತ್ಮನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಹೀಗೆ ಅನುಭವ ಇರುತ್ತದೆ. ಎರವಿನ ವಿವರ್ತದೆ ಎಚ್ಚರ ಕನಸುಗಳೆಂದು ತಿಳಿದುಕೊಂಡರೆ ನಿದ್ರೆ, ಎಚ್ಚರ, ಕನಸು ಇವು ಮೂರು ಬರೀ ಎರವಿನ ರೂಪಗಳೇ ಎಂಬ ಮಾತಿನ ಸ್ವಾರಸ್ಯವನ್ನು ಕಂಡುಕೊಂಡಂತೆ ಆಗುತ್ತಿದೆ. ಇದನ್ನು ನೆನಪಿನಲ್ಲಿಟ್ಟುಕೊಂಡಿದ್ದರೆ ಉಪನಿಷತ್ತಿನಲ್ಲಿ ಹೇಳಿರುವ ಕಾರ್ಯಕಾರಣ ಭಾವದ ಆಳವನ್ನು ಸರಿಯಾಗಿ ತಿಳಿದುಕೊಂಡಂತೆ ಆಗುತ್ತದೆ. ಹೇಳುವಾಗ ಎಚ್ಚರ, ಕನಸು ಇವು ಮೂರು ಬರೀ ಎರವಿನ ರೂಪಗಳೇ ಅಂತ ಹೇಳಿದೆ. ಮೂರು ಅಂತ ಎಣಿಸುವುದಕ್ಕೆ ಬರುವುದಿಲ್ಲ ಅಂತ ತೋರಿಸಿಕೊಂಡು ಬಂದಾರ. ಆದರೂ ತಿಳಿಸುವಾಗ ಜನರು ಮೂರಂತ ಇಟ್ಟುಕೊಂಡಿರ್ತಾರಲ್ಲ, ಅವರ ಮಾತನ್ನೇ ಅನುವಾದ ಮಾಡಿಕೊಂಡು ಎಲ್ಲವೂ ಬರೀ ಆತ್ಮಸ್ವರೂಪವೇ ಅಂತ ಹೇಳಿದರು. ಇದರಲ್ಲಿ ಏನು ನಮಗೆ ಬೇಕಾಗಿದೆ ಅಂದ್ರೆ ಆತ್ಮಸ್ವರೂಪವನ್ನು ಇರುವಂತೆ ತಿಳಿಯಬೇಕಾಗಿದೆ. ಅದೇ ಬೇಕಾಗಿರುವುದು ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ. ಉಳಿದದ್ದು ಅವಸ್ಥೆಗಳು, ಪ್ರಪಂಚ ಅದೇನು ಬೇಕಾಗಿಲ್ಲ. ಆದರೆ ನಮಗೆ ಈಗ ಅವಸ್ಥೆಯ ಪ್ರಪಂಚ ಅಂತ ಅನಿಸಿದೆಯಲ್ಲ, ಇದನ್ನು ಇಟ್ಟುಕೊಂಡು ಆತ್ಮನನ್ನು ತಿಳಿಸ್ತಾ ಇದೆ. ಆದ್ದರಿಂದ ಇವುಗಳನ್ನು ಆತ್ಮನನ್ನು ತಿಳಿದು ಅಂತ ಉಪಾಯ ರೂಪವಾಗಿ ಹೇಳುವುದಕ್ಕೆ ಹೊರಟಿದೆ. ಆದರೆ ಇದು ಅನುಭವದಲ್ಲಿ ಇದ್ದುಕೊಂಡಿರುವುದರಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಶಾಸ್ತ್ರವಿದೆಯಲ್ಲ, ಅನುಭವದಲ್ಲಿ ಹೀಗೆ ಐತಿ ಅನ್ನುವುದನ್ನು ನೆನಪು ಕೊಡುತ್ತಿದೆ. ಅದರಂತೆಯೇ ನಾವು ನೋಡಿಕೊಳ್ಳುವುದಕ್ಕೆ ತಯಾರಿದ್ರೆ ಹೌದು ಅಂತ ಗೊತ್ತಾಗುತ್ತದೆ. ಮತ್ತು ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಬರಲಿಲ್ಲ, ಬುದ್ಧಿಯನ್ನು ಉಪಯೋಗಿಸಿದ್ವಿ ಅಂದ್ರೆ ಬೇರೆ ಆಯ್ತು. ಆವಾಗ ಇಲ್ಲಿ ಹೇಳಿರುವ ವಿಷಯವಿದೆಯಲ್ಲ ಅದು ಹೊಂದುವುದೇ ಇಲ್ಲ, ಆ ಲೆಕ್ಕವೇ ಬೇರೆ ಆಗುತ್ತದೆ. ಆದ್ದರಿಂದ ಇಲ್ಲಿ ಉಪನಿಷತ್ತಿನಲ್ಲಿ ಹೇಳಿರುವ ಕಾರ್ಯಕಾರಣದ ಆಳವು ಏನೈತಿ ಅಂದ್ರೆ ಕಾರ್ಯವು ಕಾರಣಕ್ಕಿಂತ ಬೇರೆಯಾಗಿ ಇರುವುದಿಲ್ಲ ಅಂತ ತಿಳಿಸುವುದಕ್ಕಾಗಿ ಕಾರ್ಯ ಕಾರಣವನ್ನು ಅಧ್ಯಾರೋಪ ಮಾಡಿಕೊಂಡು ಹೇಳಿ ಇದು ಬೇಕಾಗಿದೆ. ಕಾರ್ಯಕಾರಣ ಆಗೇತಿ ಅಂತ ಅರ್ಥವಲ್ಲ, ಕಾರಣದಿಂದ ಕಾರ್ಯವು ಆಗೇ ಬಿಟ್ಟೈತಿ ಅಂತ ಹೇಳುವುದಕ್ಕೆ ಬಂದಿಲ್ಲ. ಕಾರ್ಯ ಅಂತ ಯಾವುದನ್ನು ಈಗ ನೀವು ಕರೀತಾ ಇದ್ದೀರೋ, ಹೇಳ್ತಾ ಇದ್ದೀರೋ, ಇದು ಕಾರಣಕ್ಕಿಂತಲೂ ಬೇರೆ. ಇದನ್ನು ತಿಳಿಸಿದರೆ ತನ್ನ ಆತ್ಮಸ್ವರೂಪದಲ್ಲಿ ನಿಲುಗಡೆ ಬರುತ್ತಿದೆ ಎನ್ನುವ ಅಭಿಪ್ರಾಯದಿಂದ ಹೇಳಿದರು. ಅಧ್ಯಾರೋಪ ಅಪವಾದ ನ್ಯಾಯ ಅಂತ ಎಲ್ಲಿ ಬರುತ್ತಿದೆಯೋ ಅದು ಅದನ್ನೇ ಹೇಳುವುದಕ್ಕೆ ಬಂದಿಲ್ಲ. ಇಲ್ಲದನ್ನು ಅಧ್ಯಾರೋಪ ಮಾಡಿಕೊಂಡು ಯಾವಾಗ ತಿಳಿಯಿತು ಆವಾಗ ಅದನ್ನು ಅಪವಾದ ಮಾಡುತ್ತೆ. ಅಂದ್ರೆ ಆಗ ಇದು ಯಾವುದೂ ಇರುವುದಿಲ್ಲ ಅಂತ ಅನುಭವಕ್ಕೆ ಬರುತ್ತಿದೆ. ಅದನ್ನೇ ಅಪವಾದ ಅಂತ ಹೇಳಿರು. ಹುಡುಗರಿಗೆ ಸಂಖ್ಯಾ ಸರಿಯಾಗಿ ಬರೆಯುವುದಕ್ಕೆ ಬಂತು ಅಂದ್ರೆ ತುಳಸಿ ಬೀಜ ಕಲ್ಲು ಎದಕ್ ಬೇಕಾಗಿಲ್ಲ, ಅರ್ಥಕ್ಕೆ ಒಗೆದು ಬಿಡ್ತಾರ. ಹಾಗಿದ್ದುಕೊಂಡು ಆದ್ದರಿಂದಲೇ ಇಲ್ಲಿ ಕಾರ್ಯಕಾರಣವನ್ನು
ಹೇಳುವಾಗ ಶ್ರುತಿಯಲ್ಲಿ ಹೇಳಿದೆಯಲ್ಲ ಅದನ್ನು ಇಲ್ಲಿ ನೆನಪಿಸಿಕೊಂಡರೆ ಗೊತ್ತಾಗುತ್ತೆ. ಅಯ್ಯ, ಒಂದು ಮಣ್ಣಿನ ಮುದ್ದೆಯನ್ನು ಅರಿತುಕೊಂಡರೆ ಹೇಗೆ ಮಣ್ಣಿನಿಂದ ಆದದ್ದೆಲ್ಲವನ್ನು ಅರಿತಂತೆ ಆಗುವುದು? ಹೇಗೆ ವಿಕಾರವೆಂಬುದು ಬರೀ ಹೆಸರೆಯಾಗಿ ಬರಿಯ ಮಾತಿಗೆ ವಿಷಯವಾಗಿರುವುದೇ ಹೊರತು ನಿಜವಾಗಿ ವಸ್ತುವಾಗಿಲ್ಲವೋ? ಹೇಗೆ ಅಲ್ಲಿ ಮಣ್ಣೆಂಬುದೊಂದೇ ಸತ್ಯವಾಗಿರುವುದೋ ಅದರಂತೆ ಆ ಉಪದೇಶಗಮ್ಯವಾದ ಪರಮಾರ್ಥವು ಇರುತ್ತದೆ. ಏಕ ವಿಜ್ಞಾನೇನ ಸರ್ವ ವಿಜ್ಞಾತಂ ಅಂತ ಶ್ರುತಿಯಲ್ಲಿ ಹೇಳಿದೆಯಲ್ಲ. ಛಾಂದೋಗ್ಯದಲ್ಲಿ ಶ್ವೇತಕೇತು ಗುರುಗಳಲ್ಲಿಗೆ ಹೋಗಿ 12 ವರ್ಷ ಅಭ್ಯಾಸ ಮಾಡಿ ಬಂದ. ಅವನಿಗೆ ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಅನ್ನುವ ಅಭಿಮಾನವು ಇದ್ದದ್ದರಿಂದ ತಂದೆಗೂ ಸಹಿತ ನಮಸ್ಕಾರ ಮಾಡಲಿಲ್ಲ. ತಂದೆಗೆ ನಮ್ಮ ಮನೆತನದಲ್ಲಿ ಇಂಥವರು ಯಾರೂ ಆಗಿ ಹೋಗಿಲ್ಲ, ಇದೇನು ಇವನು ಸೆಟೆದುಕೊಂಡು ತಿರುಗಾಡ್ತಾ ಇದ್ದಾನೆ ಅಂತ ಅನಿಸಿ, ಶ್ವೇತಕೇತು, ನಿಮ್ಮ ಗುರುಗಳು ನಿನಗೆ ಎಲ್ಲವನ್ನೂ ತಿಳಿಸಿದರೆ ಅಂತ ಕೇಳಿದಾಗ ತಂದೆಯೇ ಎಲ್ಲವನ್ನೂ ತಿಳಿಸಿದ್ದಾರೆ, ನೀನು ಸಹಿತ ನನ್ನ ಸಮಾನಲ್ಲ ಅಂತ. ಈಗ ಹಾಗಾದರೆ ಇವನಿಗೆ ಈಗಲೇ ಇದನ್ನು ಬಿಡಿಸಬೇಕು ಅಂತ ಉದ್ಧಾಲಕರಿಗೆ ಮನಸ್ಸಿನಲ್ಲಿ ಬಂದು, ಹಾಗಾದರೆ ನಿಮ್ಮ ಗುರುಗಳು ಒಂದನ್ನು ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದಂತೆ ಆಗಬೇಕು ಅಂಥ ವಿದ್ಯೆಯನ್ನು ಹೇಳಿಕೊಟ್ಟರೆ ಅಂತ ಕೇಳಿ, ಒಂದನ್ನು ತಿಳಿಯುವುದರಿಂದ ಎಲ್ಲ ಹ್ಯಾಂಗೆ ತಿಳಿಯಾಕ ಬರ್ತೈತಿ, ಇದೇನು ಅಂತ ಅವನಿಗೆ ಸಂಶಯ ಬಂತು. ಗೊತ್ತೇ ಇರಲಿಲ್ಲ ವಿಷಯ. ಆಗ ಇವನಲ್ಲಿ ಇದ್ದುಕೊಂಡಿರುವ ಅಭಿಮಾನವಿದೆಯಲ್ಲ ಕಡಿಮೆ ಆಯಿತು. ಇದನ್ನು ತಂದೆಯಿಂದಲೇ ತಿಳಿಯಬೇಕು. ಅಲ್ಲಿ ಶ್ರುತಿಯಲ್ಲಿ ತೋರಿಸಿದೆ. ಮತ್ತೆ ನನ್ನನ್ನು ಗುರುಕುಲಕ್ಕೆ ಕಳಿಸಬಹುದು ಅನ್ನೋದಕ್ಕಾಗಿ ನನ್ನಂಥ ಯೋಗ್ಯನಾದ ಶಿಷ್ಯನಿಗೆ ನಮ್ಮ ಗುರುಗಳು ಗೊತ್ತಿದ್ದರೆ ನನಗೆ ಹೇಳೇ ಬಿಟ್ಟಿದ್ರು, ಅವರಿಗೆ ಈ ವಿಷಯ ಗೊತ್ತಿರಲಿಲ್ಲವೇನೋ ಅಂತ ಹೇಳುತ್ತಾರೆ ಅಲ್ಲಿ ತೋರಿಸಿ. ಆದ್ದರಿಂದ ತಂದೆಯೇ ನೀನೇ ಇದನ್ನು ತಿಳಿಸಿಕೊಡಬೇಕು ಅಂತ ಕೇಳಿದಾಗ ಉದ್ದಕ್ಕೆ ಬಿದ್ದು ನಮಸ್ಕಾರವನ್ನು ಮಾಡಿದನಲ್ಲ. ಇದು ಬೇಕಾಗಿದೆ, ನಮ್ರತನ ಬೇಕಾಗಿದೆ. ಅಭಿಮಾನವು ಹೋದಾಗಲೇನೆ ಇವನಿಗೆ ಏನನ್ನಾದರೂ ಹೇಳಿದರೆ ತಿಳಿಯುತ್ತಿದೆ ಎನ್ನುವ ಆ ಉದ್ದೇಶದಿಂದಲೇ ದೊಡ್ಡವರಿಗೆ ಗುರುಗಳಿಗೆ ನಮಸ್ಕಾರ ಮಾಡುವ ಪದ್ಧತಿ ಬಂದದ್ದು. ಆಗ ತಂದೆಯು ಒಂದನ್ನು ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದಂತೆ ಆಗುತ್ತಿದೆ. ಏಕ ವಿಜ್ಞಾನೇನ ಸರ್ವ ವಿಜ್ಞಾತಂ. ಹಾಗಿದೆಯಪ್ಪ, ಅದಕ್ಕೆ ತಿಳಿಸುವಾಗ ದೃಷ್ಟಾಂತವನ್ನು ಕೊಟ್ಟರೆ ಗೊತ್ತಾಗುತ್ತಿದೆ ಅಂತ. ಒಂದು ಮಣ್ಣನ್ನು ತಿಳಿದುಕೊಂಡರೆ ಮಣ್ಣಿನಿಂದ ಆಗಿರುವ ಕಾರ್ಯವೆಲ್ಲ ತಿಳಿದು ಬರುತ್ತಿದೆ. ಆ ಕಾರ್ಯಗಳಿವೆಯಲ್ಲ ಬರೀ ವಾಚಾರಂಭಣ, ಮಾತಿನಿಂದ ಹೇಳಿಸಿಕೊಳ್ಳುತ್ತಿದೆ. ನಿಜವಾದ ತಿರುಳು ಮಣ್ಣೇ ಇರುತ್ತಿದೆ ಅಂತ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂತ ಅಲ್ಲಿ ತೋರಿಸಿದೆ. ಗಡಿಗೆ, ಕುಡಿಕೆ, ಮಡಿಕೆ, ಮಗಿ, ಮುಚ್ಚಳ, ಪರ್ಯಾಣ, ಅರಿವಿ ಅಂತವದವಲ್ಲ, ಬರೀ ಮಾತು ಇರುವುದ ಮಣ್ಣು. ಅದನ್ನೇ ಇಲ್ಲಿಯೂ ತತ್ವದಲ್ಲಿಯೂ ಸಹಿತ ಹಾಗೆಯೇ ನಾವು ಇದನ್ನು ನೋಡುವಾಗ ಪ್ರಪಂಚವು, ಪ್ರಾಣಿಗಳು, ಪದಾರ್ಥಗಳು, ಜೀವರಾಶಿ ಬೇರೆ ಬೇರೆ ಇದ್ದುಕೊಂಡಿದೆ ಅಂತ ಹೀಗೆಲ್ಲ ತೋರ್ತಾ ಇದೆ. ಇದು ಎಷ್ಟು ಭೇದ ರೂಪವಾಗಿ, ವಿಭಾಗ ರೂಪವಾಗಿ, ನಾನಾ ರೂಪವಾಗಿ, ವಿಚಿತ್ರ ರೂಪವಾಗಿ ಏನು ತೋರಿಕೊಂಡರೂ ಆತ್ಮನಿಗಿಂತ ಬೇರೆಯಾಗಿ ಇರುವುದು. ಮತ್ತಿಷ್ಟೆಲ್ಲ ತೋರ್ತತೆಲ್ಲ ವಾಚಾರಂಭಣ. ನೀವು ಹೇಳುವಾಗ ಮನುಷ್ಯರು, ಪಕ್ಷಿ, ಪಶು, ಜಡ ಪದಾರ್ಥಗಳು, ಚೇತನ ಪ್ರಾಣಿಗಳು,
ಅಚೇತನವು ಅಂತ ಹೀಗೆ ಏನು ಬೇಕಾದ ಹೇಳ್ರಿ, ಯಾವುದನ್ನು ಹೇಳಿದರೂ ಇದರ ತಿರುಳು ಆತ್ಮನೇ ಇದ್ದುಕೊಂಡಿದೆ, ಪರಮಾತ್ಮನೇ ಇದರ ನಿಜವಾದ ತಿರುಳು ಅಂತ ತೋರಿಸಿದೆ. ಇದನ್ನು ದೃಷ್ಟಾಂತವಿದೆಯಲ್ಲ, ಮಣ್ಣು ಗಡಿಗೆ ಮೊದಲಾದವುಗಳ ಆದದ್ದನ್ನು ಕಂಡಿದ್ದೇವೆ. ಹೌದು, ಮಣ್ಣೆ ಗಡಿಗೆ ಅಂದ್ರೆ ಮಣ್ಣ ತುಂಬಿಕೊಳ್ಳಂತೆ ಅದರಲ್ಲಿ. ಕಂಠ ಅಂದ್ರೆ ಮಣ್ಣು, ಪಟ್ಟೆ ಅಂದ್ರೆ ಮಣ್ಣು, ಸ್ಥಳ ಅಂದ್ರೆ ಮಣ್ಣು. ಯಾಕೆ ನೋಡೇವಲ್ಲ, ನೋಡಿರುವುದರಿಂದ ಹೌದು. ಆಭರಣವು ಅದು ಚೌಕಾಗಿರ್ಲಿ, ತುಂಡಾಗಿರ್ಲಿ, ಉದ್ದವಾಗಿರ್ಲಿ, ಸುಂದರವಾಗಿ ಇರ್ಲಿ, ಹೇಗಿದ್ರು ಅದು ಬಂಗಾರವೇ ಅಂತ ಕಂಡೇವಿ, ಹೌದು ಅಂತ ಅಂತೀವಿ. ಅದರಂತೆಯೇ ಈಗ ತೋರುವುದೆಲ್ಲ ಆತ್ಮ ಸ್ವರೂಪವೇ ಅಂತ ಹೇಳಿದಾಗ ಹೌದು ಅಂತ ಒಪ್ಪಿಕೋಬೇಕೋ ಇಲ್ವಾ? ಒಪ್ಪಿಕೊಳ್ಳುವಾಗ ಏನ್ ಬೇಕು? ಇಲ್ಲಿ ಹೊರಗಿನ ದೃಷ್ಟಿಯಲ್ಲಿ ಇಂದ್ರಿಯಗಳಿಂದ ವಿಷಯಗಳನ್ನು ನೋಡೇವಿ, ಅಲ್ಲಿ ಹೌದು ಅಂತ ಒಪ್ಪಿಕೊಂಡೇವಿ. ಇಲ್ಲಿಯ ಇಂದ್ರಿಯಗಳಿಂದ ನೋಡಬಾರ್ದು, ಮನಸ್ಸಿನಿಂದ ನೋಡಬಾರ್ದು, ಬುದ್ಧಿಯಿಂದ ನೋಡಬಾರ್ದು. ಯಾಕೆ? ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಶರೀರ ಇವೆಲ್ಲ ಅದೇ ಆ ಇರುವ ಪದಾರ್ಥವೇ ಈ ರೂಪದಲ್ಲಿ ತೋರಿಕೊಂಡೈತಿ, ನಾನಾ ರೂಪದಿಂದ, ವಿಚಿತ್ರ ರೂಪದಿಂದ. ಆದ್ದರಿಂದಲೇ ಇದನ್ನು ನೋಡುವಾಗ ಅನುಭವದಿಂದ ನೋಡ್ತೀವಿ. ಅನುಭವ ಅಂದ್ರೆ ಯಾವುದದು? ಈಗ ನಾವು ಬಳಕೆಯಲ್ಲಿರುವ ಇಂದ್ರಿಯಗಳ ಅನುಭವ, ಮನಸ್ಸಿನ ಅನುಭವ, ಬುದ್ಧಿ ಅನುಭವ ಅಂತಂತೀವಲ್ಲ, ಅದಲ್ಲ. ಮತ್ಯಾವುದು? ನೇರಾಗಿ ನೋಡುವುದೈತಲ್ಲ, ನೇರಾದ ಅನುಭವವನ್ನು ಉಪಯೋಗಿಸಿಕೊಂಡು ನೋಡಿಕೊಂಡ ಅಂದ್ರೆ ಇದೆಲ್ಲ ವಾಚಾರಂಭಣ, ವಾಕ್ಯನಿಂದ ಇವುಗಳಿಗೆ ಹೆಸರಿಟ್ಟಿದ್ದೇವೆ ಅಷ್ಟೇ. ಏನು? ಮನುಷ್ಯ, ಎತ್ತು, ಎಮ್ಮೆ, ಕದ, ಕಂಬ, ನೀರು, ಅದೋ ಇದೋ, ಸುಡಗಾಡ, ಸಿದ್ಧರಮಠ ಹೆಸರಿಟ್ಕೊಂಡು ಇರುವುದ ಆತ್ಮಸ್ವರೂಪ. ಅವಾಗ ಏನಾಗುತ್ತೆ ಅಂದ್ರೆ ಮಣ್ಣಿನ ದೃಷ್ಟಿಯಿಂದ ಸರಿಯಾಗಿ ನೋಡುವುದಕ್ಕೆ ಬಂದವನಿಗೆ ಗಡಿಗೆ ಅಂದ್ರೆ ತುಂಬಾ ಮಣ್ಣು ಅಂತ ಗೊತ್ತಾಗುತ್ತಿದೆಯಲ್ಲ. ಆಭರಣವನ್ನು ಬಂಗಾರದಿಂದಲೇ ಇದು ಆಗಿದೆ ಅಂತ ಬಂಗಾರದ ಯಾವ ಭಾಗದಿಂದ ನೋಡಿದರೂ ಅದು ಬಂಗಾರವೇ. ಆಭರಣ ಅನ್ನೋದು ಸುಮ್ಮನೆ ಹೆಸರು ಅಂತ ಹೇಗೆ ಗೊತ್ತಾಗುತ್ತಿದೆಯೋ ಹಾಗೆಯೇ ಅನುಭವದಿಂದ ನೋಡುವಾಗ ಪೂರ್ಣವಾಗಿ ಆತ್ಮನೇ, ಬ್ರಹ್ಮವೇ, ಪರಮಾತ್ಮನೇ ಹೀಗೆ ಅನುಭವದಲ್ಲಿದೆ. ಆದ್ದರಿಂದಲೇ ಹೀಗೆ ಅನುಭವದಿಂದ ನೋಡುವುದಕ್ಕೆ ಬಂತು ಅಂದ್ರೆ ಇಲ್ಲಿ ಹೇಳಿರುವುದು ಹೌದು ಅಂತ ಗೊತ್ತಾಗ್ತದೆ. ಈ ಅಭಿಪ್ರಾಯದಿಂದಲೇ ಪ್ರಪಂಚ ಕಾರ್ಯ, ಪರಮಾತ್ಮ ಕಾರಣ ಅಂತ ಹೀಗೆ ಹೇಳಿರುವುದು. ಲೋಕದ ಕಾರ್ಯಕಾರಣವಲ್ಲ ಇದು. ಮತ್ತೇನು? ತಾನು ಇರುವಂಗ ಇರ್ತೈತಿ, ಈ ರೂಪದಲ್ಲಿ ತೋರ್ತೈತಿ. ಈಗ ನಾವು ಅನುಭವದಿಂದ ನೋಡುವುದಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಈಗ ಶರೀರ ಅಂತ ಇಟ್ಟುಕೊಂಡೇವಲ್ಲ, ಶರೀರವಲ್ಲ. ಇಂದ್ರಿಯಗಳು ಅಂತ ಇಟ್ಟುಕೊಂಡೇವಲ್ಲ, ಇಂದ್ರಿಯಗಳಲ್ಲ. ಪ್ರಾಣಗಳು ಅಂತ ಹೇಳಿಕೊಳ್ಳುತ್ತೇವಲ್ಲ, ಪ್ರಾಣಗಳಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಕಲ್ಪಿಸಿಕೊಂಡಿದ್ದೇವಲ್ಲ, ಅವ. ಮತ್ತೇನು? ಎಲ್ಲವೂ ತಮ್ಮ ರೂಪವನ್ನು ಕರಗಿಸಿಕೊಂಡು ಆತ್ಮನಾಗಿ ಅನುಭವಕ್ಕೆ ಬರುತ್ತೆ. ಆದ್ದರಿಂದಲೇ ಆ ಸ್ವರೂಪದಲ್ಲಿ ನಿಲುಗಡೆ ಬಂದೈತಲ್ಲ, ಅವನಿಗೆ ಪ್ರಪಂಚ ಅಂತಂದ್ರೆ ಯಾವುದದು? ಅವಸ್ಥೆ ಅಂದ್ರೆ ಯಾವುದು? ಹೀಗೆ ಅನಿಸುತ್ತೆ. ಯಾಕೆಂದ್ರೆ ಆ ಅನುಭವದ ದೃಷ್ಟಿಯಲ್ಲಿ, ಆತ್ಮಸ್ವರೂಪದ ನಿಲುಗಡೆಯಲ್ಲಿ ಅದನ್ನು ಬಿಟ್ರೆ ಇನ್ಯಾವ ಸುದ್ದಿ ಸುಳುವು ಇರುವುದು.
ಅದನ್ನು ತಿಳಿದುಕೊಂಡಾಗ ಆ ರೂಪವಾಗಿ ಇವನು ಇರುವಾಗ ಹೇಗಿರ್ತೈತಿ ಅಂತ ಮುಮುಕ್ಷುಗಳು ಕುತೂಹಲಕ್ಕಾಗಿ ಕೇಳ್ತಾ ಇದ್ದಾರಲ್ಲ, ಅವರ ಸಲುವಾಗಿ ಅದು ನಿರ್ವಿಕಲ್ಪವಾಗಿದೆಯಪ್ಪ. ನಿರ್ವಿಕಲ್ಪ ಅಂದ್ರೆ ಯಾವ ಕಲ್ಪನೆ ಇಲ್ಲ. ಈಗ ನೀವು ಏನೇನು ಕಲ್ಪಿಸ್ತೀರಿ ನೋಡು, ಇದಾಪ. ನಿರ್ವಿಶೇಷವಾಗಿ ನೀವು ಏನೇನೋ ವಿಶೇಷ ಐತಿ ಅಂತ ಅನಿಸಿಕೊಂಡಿದ್ದಲ್ಲ, ಅಂತೀರಲ್ಲ, ತೋರ್ತೈತಲ್ಲ, ಅದರಲ್ಲಿ ಇಂಥ ವಿಶೇಷವಿದೆ. ಅದಕ್ಕೆ ನಿರ್ವಿಶೇಷ ಹೀಗೆ ಹೇಳುವುದು. ಆದ್ದರಿಂದಲೇ ಎಷ್ಟು ಹೇಳಿ ತಾನು ಆ ಸ್ವರೂಪವಾಗಿ ಇರುವ ಪರ್ಯಂತ ಈ ಮನಸ್ಸು ಏನಾದರೂ ಒಂದು ಹೇಳ್ತಾ ಇರುವುದೇ, ಏನಾದರೂ ಒಂದು ಸಂಶಯ ತೆಗೀತಾ ಇರುವುದೇ. ಹೀಗೆ ಅದಕ್ಕಾಗಿಯೇ ಅನುಭವದಿಂದ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು. ಹಾಗಾದ್ರೆ ಕಾರ್ಯಕಾರಣ ಅಂತ ಲೋಕದಲ್ಲಿ ಹೇಳಿದ್ದಲ್ಲ, ಅಂಥ ಕಾರ್ಯಕಾರಣ ಅಲ್ಲ. ಇದು ಶಾಸ್ತ್ರದಲ್ಲಿ ಹೇಳಿರುವ ಕಾರ್ಯಕಾರಣ ಲೋಕದ ರೀತಿಯಂತೆ ಅಲ್ಲ. ಹಾಗೆ ಆ ನದಿ ಅಂತ ಸಂಜ್ಞೆ ಬಂದೈತೋ ಹಾಗೆ ಕಾರಣ ಅಷ್ಟೇ. ಮತ್ತೇನೈತಿ, ಕಾರ್ಯ ಅನ್ನೋದು ಕಾರಣಕ್ಕಿಂತ ಬೇರೆ. ಗಡಿಗೆ ಅನ್ನೋದು ಕಾರಣವಾದ ಮಣ್ಣಿಗಿಂತ ಬೇರೆ. ಆಭರಣ ಅನ್ನೋದು ಬಂಗಾರಕ್ಕಿಂತಲೂ ಬೇರೆ. ಹಾಗೆ ಅವಸ್ಥೆ, ಪ್ರಪಂಚ, ಪದಾರ್ಥಗಳು ಅನ್ನೋದು ಆತ್ಮನಿಗಿಂತ ಬೇರೆ. ಹೀಗೆ ಅನುಭವದಿಂದ ನೋಡಿದಾಗ ಹೀಗೆ ಅವನು ಅನುಭವ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಅದ್ವಿತೀಯ ಅದ್ವಿತೀಯ ಅಂತ ಹೇಳಿರುವುದು. ಅದ್ವಿತೀಯ ಅಂದ್ರೆ ಒಂದಲ್ಲ, ಒಂದು ಅಂತ ಸಂಖ್ಯೆ ಹಾಕ್ತಾರಲ್ಲ, ಅದಲ್ಲ. ಅದ್ವೈತ ಅಂದ್ರೆ ಒಂದು ಅಂತ ಅರ್ಥವಲ್ಲ. ಅದು ಹೇಗಿರ್ಬೇಕು ಹಾಗಿರುವುದು, ಅದಕ್ಕೆ ಅರ್ಥ. ಈ ಅಭಿಪ್ರಾಯವನ್ನು ನಾವು ಅನುಭವದಿಂದಲೇ ಗುಡಿಸಿಕೊಂಡು ತಿಳಿಯಬೇಕು. ಅದಕ್ಕಾಗಿ ಇಲ್ಲಿ ಲೋಕದ ಕಾರ್ಯಕಾರಣವನ್ನು ಹೇಳದೆ ಶಾಸ್ತ್ರದಲ್ಲಿ ಹೇಳಿರುವ ಕಾರ್ಯಕಾರಣದ ಆಳವು ಗೊತ್ತಾಗುತ್ತಿದೆ ಅಂತ ತೋರಿಸಿದೆ. ಈ ಸತ್ಯಂಬುದೇ ಸೂಕ್ಷ್ಮವಾದ ಜಗನ್ಮೂಲವು, ಇದೆಲ್ಲಕ್ಕೂ ಇದೇ ತಿರುಳು, ಇದೇ ಸತ್ಯವು, ಇದೇ ಆತ್ಮ, ಅದೇ ನೀನು ಎಂಬ ವಚನಗಳಿಗೆ ಇದೇ ಅಭಿಪ್ರಾಯ. ಛಾಂದೋಗ್ಯದಲ್ಲಿ ಉದ್ಧಾಲಕರು ಶ್ವೇತಕೇತು ಎಂಬ ಮಗನಿಗೆ ಹೇಳಿದ್ದಾರಲ್ಲ, ಅದನ್ನೇ ಇಲ್ಲಿ ತೋರಿಸಿರು. ಶ್ರುತಿಯಲ್ಲಿ ಏನು ಹೇಳಿದೆಯೋ ನಾವು ಅನುಭವದಿಂದ ನೋಡಿಕೊಂಡು ನಿರ್ಣಯ ಮಾಡಿಕೊಂಡಾಗ ಶ್ರುತಿಯಲ್ಲಿ ಹೇಳುತ್ತಲ್ಲ, ನಮ್ಮ ಅನುಭವಕ್ಕನುಸರಿಸಿ ಹೇಳ್ತೈತಿ ಅಂತ ಹೀಗೆ ನಿರ್ಣಯ ಮಾಡ್ಕೋಬೇಕು ನಾವು. ಶ್ರುತಿಯಲ್ಲಿ ಹೇಳೈತಿ ಅಂದ ಬಳಿಕ ಸುಳ್ಳು ಹೆಂಗೆ ಹೇಳುತ್ತ ಅಂತ ಯಾರು ಕಲ್ಪನೆ ಮಾಡಿಕೊಳ್ಳುತ್ತಾರೆಯೋ ಅವರಿಗೆ ಆತ್ಮನಲ್ಲಿ ಇನ್ನೂ ನಿಲುಗಡೆ ಬಂದಿಲ್ಲ, ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ತಿಳಿದಿಲ್ಲ ಅಂತ ಗೊತ್ತಾಗುತ್ತೆ. ಆದ್ದರಿಂದಲೇ ಈ ಕಡೆಯಿಂದ ಅದಕ್ಕೆ ಬೆಲೆ, ಅನುಭವದಿಂದ ಶಾಸ್ತ್ರಕ್ಕೆ ಬೆಲೆ, ಅನುಭವದಿಂದ ಗುರುಗಳಿಗೆ ಬೆಲೆ. ಇವರು ಹೀಗೆ ಹೇಳ್ತಾರ ಅಂದ್ಬಿಡ್ಕ ಸುಳ್ಳು ಹೆಂಗೆ ಹೇಳ್ತಾರ್ರಿ, ಇಷ್ಟು ತಪ್ಪ ಎತ್ತರದ್ರೆ ಸುಳ್ಳು ಹೆಂಗೆ ಹೇಳ್ತಾರ ಅಂದ್ರೆ ತಿಳಿದಿಲ್ಲ. ಮತ್ತೆ ಹಾಗೆ ನಮ್ಮ ಅನುಭವದಲ್ಲಿ ನೋಡಿಕೊಂಡು ಅನುಭವದಲ್ಲಿ ಇರುವುದನ್ನು ಹೇಳಿದ್ದಾರಾದ್ದರಿಂದ ಸರಿಯಾಗಿ ಹೇಳಿದ್ದಾರೆ, ಹೀಗೆ ನಿರ್ಣಯ. ಆಚಾರ್ಯರ ಅಭಿಪ್ರಾಯವು ಹೀಗೆ ಬಂದಿರುವುದು. ಆದ್ದರಿಂದ ರಮಣ ಮಹರ್ಷಿಗಳು ಸಹಿತ ಅವರು ಯಾವುದಾದರೂ ವಿಷಯವನ್ನು ಹೇಳಿದರೆ, ನನಗೆ ಅನುಭವಕ್ಕೆ ಬಂದೈತಲ್ಲ ಅದನ್ನ ಈ ಶಾಸ್ತ್ರದಲ್ಲಿ ಹೇಳೈತ್ ನೋಡು ಅಂತ ಹೀಗೆ ಹೇಳ್ತಾ ಇದ್ದಾರೆ. ಆದ್ದರಿಂದಲೇ ಅನುಭವಕ್ಕೆ ಬೆಲೆ, ಅದರಿಂದ ಉಳಿದದ್ದೆಲ್ಲ ನೆರಳು. ಹೀಗೆ ಬಂದಾಗಲೇ ಇಲ್ಲಿ ಹೇಳಿರುವ ಕಾರ್ಯಕಾರಣ ಗೊತ್ತಾಗುತ್ತೆ. ಓಂ ನಾರಾಯಣ.